ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂಜನಾ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾಯೀ ಭವೈರಿಣೇ ಮಾಧ್ವರಾದ್ದಾಂತವನಚಾರಿಣೇ ವಚೋನಖರಿಣೇ ವಾದಿರಾಜಕೇಸರಿಣೇ ನಮಃ ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುರಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದೇವವಚ ಶ್ರುತ್ವಾ ದೇವಸ್ಮಿತಮುಖೋಬ್ರವೀತ್ ಯೋ ಯೋಗಕ್ಷೇಮದಾತಾ ನಸ್ತೇನ ಹೀದಂ ವಿಧಿತ್ಸಿತಂ ಏತಾವದುಕ್ತ್ವಾ ಭಗವಾನ್ ಸಭವ ಕಂಜಸಂಭವಃ ಸ ವೃಂದಾರಕವೃಂದೋತ ತೀರಂ ಕ್ಷೀರಾಂಬುದೇರ್ಯಜೌ. ಎಲ್ಲ ದೇವತೆಗಳು ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಅವರೆಲ್ಲ ಭಗವಂತನ ಕ್ಷೀರ ಸಮುದ್ರದ ಹತ್ತಿರ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಭಗವಂತ ಪುರಾಯಿತಂ ಮುರರಿಪೋಃ ಮಣಿರಾಜಿವಿರಾಜಿತಂ ಸಾಲಯಾಮಾನೈರುತ್ತಂಗೈಃ ತರಂಗೈರುಪಶೋಭಿತಂ. ಆ ಕ್ಷೀರಸಾಗರ ಅದರ ವರ್ಣನೆಯನ್ನು ಮಾಡುತ್ತಾರೆ. ಕ್ಷೀರಸಾಗರ ಹೇಗಿದೆ? ಭಗವಂತ ಆ ಕ್ಷೀರಸಾಗರದಲ್ಲಿ ತಾನು ವಾಸ ಮಾಡ್ತಾ ಇದ್ದಾನೆ. ಅದು ಅಮೃತದ ಸರೋವರ, ಅದು ಸಾಮಾನ್ಯವಾದಂತಹ ಸರೋವರ ಅಲ್ಲ. ಅದು ಯಾವ ದೇವತೆಗಳು ಅಮೃತಪಾನವನ್ನು ಮಾಡಿ ಅಮರರು ಅಂತ ಅನಿಸಿಕೊಂಡಿದ್ದಾರೋ ಅಂತಹ ಅಮೃತದ ಸಮುದ್ರದಲ್ಲಿ, ಆ ಕ್ಷೀರಸಾಗರದಲ್ಲಿ ಭಗವಂತ ತಾನು ವಾಸವನ್ನು ಮಾಡ್ತಾ ಇದ್ದಾನೆ. ಗಂಭೀರ ಸ್ತೋತ್ರ ನಿನದಂ ಲೋಲಮಂತ ಕುತೂಹಲಾತ್ ಅತ್ಯಂತಮಿವ ನೃತ್ಯಂತಂ ಭಕ್ತಂ ಭಕ್ತ ಅನುರಾಗಿಣಃ. ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ ಮೇಲೆ ಅವರಿಗೆಲ್ಲ ಕುತೂಹಲ, ಏನು ಭಗವಂತ ಏನು ಹೇಳ್ತಾನೆ? ಯಾಕೆಂದರೆ ಇಲ್ಲಿಯ ತನಕ ರಾವಣ ಅವನು ಯಾವ ರೀತಿಯಲ್ಲಿ ನಮ್ಮನ್ನೆಲ್ಲ ನಡೆಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ನಮ್ಮನ್ನು ಅವಲಕ್ಕಿಯಂತೆ ಕುಟ್ತಾ ಇದ್ದಾನೆ. ಇಡೀ ಲೋಕದಲ್ಲಿ ಉತ್ತಮವಾದ ರತ್ನ ಅಂತ ಯಾವುದು ಇರಲೇಬಾರದು, ಇದ್ದರೆ ಅದೆಲ್ಲ ರಾವಣನದ್ದೇ ಪಾಲು ಅಂತ ಅನ್ನೋ ಸ್ಥಿತಿ ಬಂದಿದೆ.
ಹಾಗಾಗಿ ನಾವೆಲ್ಲ ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಆಮೇಲೆ ಬ್ರಹ್ಮದೇವರನ್ನು ಕೇಳಿದ ಮೇಲೆ ಬ್ರಹ್ಮದೇವರು ಭಗವಂತನ ಹತ್ರ ಎಲ್ಲ ದೇವತೆಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಅಲ್ಲಿ ಸ್ತೋತ್ರ ಮಾಡಿದ ಮೇಲೆ ಭಗವಂತ ತಾನೇನು ಮಾಡ್ತಾನೆ, ಅವರಿಗೆಲ್ಲ ನಮೋ ನಾಗೇಂದ್ರ ಶಯ್ಯಾಯ ನಮೋ ನಾನಾ ವಿಲಾಸಿನೇ ನಮೋ ಆದ್ಯಂತಮಧ್ಯಾಯ ನಮೋ ನಾರಾಯಣಾಯತೆ ವಿಪತ್ಯುತ್ಪತ್ತಿ ನಿಯತಿ ಸ್ಥಿತಿ ಜ್ಞಪ್ತಿ ಸಮಾವೃತಿ ಶ್ರುತಿಂ ಮುಕ್ತಿಂಚ ಜಗತಃ ಸ್ವಾಮಿನ್ನೇಕ ಕರೋತ್ಯಹೋ. ದೇವರನ್ನು ಸ್ತೋತ್ರ ಮಾಡ್ತಾರೆ. ನಮೋ ನಾಗೇಂದ್ರ ಶಯ್ಯಾಯ ನಮೋ ನಾನಾ ವಿಲಾಸಿನೇ, ಸರ್ಪಶಾಹಿಯಾಗಿರುವಂತಹ ಭಗವಂತ, ಆದ್ಯಂತ ಶೂನ್ಯಾಯ, ಆದಿ ಅಂತ್ಯಗಳೇ ಇಲ್ಲ, ಹಾಗಾಗಿ ಮಧ್ಯವೂ ಇಲ್ಲ ಭಗವಂತನಿಗೆ. ಅಂದರೆ ಭಗವಂತ ಇದೊಂದು ಕಾಲದಲ್ಲಿ ಬಂದ ಅಂತ ನಾವು ಅದನ್ನು ಸೂಚನೆ ಮಾಡಿ ಹೇಳಲಿಕ್ಕಾಗೋಲ್ಲ. ಯಾಕೆ ಅಂದರೆ ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದೇ ಇರ್ತಾನವನು. ಒಂದು ಸಮಯ ಹೇಳಿ ಒಂದು ದಿನ ಹೇಳಿ ಅವತ್ತು ದೇವರು ಬಂದಿದ್ದು ಅಂತ ಹೇಳಲಿಕ್ಕಾಗೋಲ್ಲ. ಬೇರೆ ಬೇರೆ ಅವತಾರಗಳನ್ನು ಈ ದಿನಗಳಲ್ಲಿ ಅವತಾರ ಆಯಿತು ಅಂತ ಹೇಳ್ಬೋದು, ಬಿಟ್ಟರೆ ಅವನ ಯಾವತ್ತಿಂದ ದೇವರಿದ್ದಾನೆ ಹೇಳಿ ಅಂದರೆ ಯಾವತ್ತಿಂದಿದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥ ಭಗವಂತ ಮತ್ತೇನು ಮಾಡ್ತಾನೆ ಅಂದರೆ ವಿಪತ್ಯುತ್ಪತ್ತಿ ನಿಯತಿ. ವಿಪತ್ತಿ ಅಂದರೆ ಜಗತ್ತಿನ ಸಂಹಾರ, ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಏನೆಲ್ಲ ಹೇಳ್ತೇವೆ ಅದನ್ನೆಲ್ಲ ಭಗವಂತ ಸ್ವಾಮಿನ್ನೇಕ ಕರೋತ್ಯಹೋ. ಆಶ್ಚರ್ಯ ಅಂತ ಹೇಳ್ತಾರೆ ಅವರು. ನೀನು ಒಬ್ಬನೇ ಮಾಡ್ತಿಲ್ಲ ಇದನ್ನೆಲ್ಲ, ಈ ಎಲ್ಲವನ್ನ ನೀನು ಒಬ್ಬನೇ ಮಾಡ್ತೀಯ. ನೈಕೇಕಶೋಪಿ ಗಣಶ ತವಾನಂತಾನ್ ಗುಣಾನ್ವಯಂ ಸಮಾಪಯಾಮ ಸತತಂ ಗಾಯಂತೋಪ್ಯಪ್ಪರೇ ಕುತಃ. ಎಷ್ಟು ಈ ಸೃಷ್ಟಿಸ್ಥಿತಿ ಸಂಹಾರ ಮಾತ್ರ ಇದನ್ನೆಲ್ಲ ನೀನು ಮಾಡ್ತೀಯಾ ಅಂತ ಅಷ್ಟೇ ಹೇಳೋದಲ್ಲ, ಅನೇಕ ಗುಣಗಳು, ಎಷ್ಟು ಗುಣಗಳಿದೆ ಭಗವಂತನಲ್ಲಿ ಅಂತ ನಮ್ಮಿಂದ ಅದನ್ನು ವರ್ಣನೆ ಮಾಡಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಎಲ್ಲ ಗುಣಗಳು ಪರಿಪೂರ್ಣವಾದಂತಹ ಗುಣಗಳು. ಯಾವುದೋ ಒಂದು ಗುಣ ಇದೆ, ಅದರಲ್ಲಿ ಇಷ್ಟು ಭಾಗ ಮಾತ್ರ ಇದೆ, ಹೀಗಿದೆ, ಆ ರೀತಿಯಲ್ಲಿಲ್ಲ. ಅನಂತ ಗುಣ ಪರಿಪೂರ್ಣ, ಎಲ್ಲ ಪರಿಪೂರ್ಣವೇ, ಅದರಲ್ಲಿ ಯಾವುದರಲ್ಲೂ ಲೋಪ ಇಲ್ಲ. ಹಾಗಾಗಿ ನಿನ್ನ ಬಗ್ಗೆ ನಾವೆಲ್ಲ ಏನಂತ ವರ್ಣನೆ ಮಾಡೋದು, ಏನಂತ ಸಾಧ್ಯ, ನಿನ್ನನ್ನು ಹೇಗೆ ತಾನೇ ಹೊಗಳಲಿಕ್ಕಾಗತ್ತೆ ಅಂತ ಆ ದೇವರನ್ನೆಲ್ಲ ಸ್ತೋತ್ರ ಮಾಡ್ತಾರೆ. ಯಾವನ್ನ ನಿರ್ದಹತಿ ರಾವಣ ನಾಮ ವನ್ಹಿ ವಿಶ್ವಂಚ ದಾಶರಥಿ ಭೂಯ ಮುಪೇತ್ಯ ತಾವತ್ ತ್ವಮ್ನಾತತಂ ಶಮಯ ವೀರ್ಯ ಸಮುದ್ರ ಪೂರೈಃ ಭಕ್ತಾನನ್ಯ ಶರಣಾನ್ ಕುರುವೀತ ತಾಪಾನ್. ಅದರಿಂದ ಒಂದೇ ಕೇಳ್ಕೊಳ್ಳೋದು, ಯಾವನ್ನ ನಿರ್ದಹತಿ ರಾವಣ ನಾಮವನ್ನಿ. ರಾವಣ ಅನ್ನುವಂತಹ ಏನು ರಾಕ್ಷಸ ಅವನೇನಿದ್ದಾನೆ ರಾವಣ, ಆ ರಾವಣ ಅನ್ನುವ ವನ್ನಿಯೇ ಸುಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಇಡೀ ಜಗತ್ತನ್ನು ಸುಟ್ಟು ಬಿಡ್ತಾನೆ. ಹಾಗಾಗಿ ಆ ರಾವಣನನ್ನು ಸಂಹಾರ ಮಾಡಬೇಕಾಗಿದೆ ನೀನು. ಅದಕ್ಕೋಸ್ಕರ ದಾಶರಥಿಯಾಗಿ ದಶರಥನ ಮಗನಾಗಿ ಬರಬೇಕು ಅಂತ ಏನು ನೀನು ಮೊದಲೇ ಸಂಕಲ್ಪ ಮಾಡಿದ್ದೀಯಾ, ಅದರಂತೆ ನಮ್ಮನ್ನೆಲ್ಲ ಕಾಪಾಡಲಿಕ್ಕೋಸ್ಕರವಾಗಿ ಬರಬೇಕು ಅಂತ ಆ ಭಗವಂತನನ್ನು ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಗೀರ್ವಾಣೈರಿತಿನುತಿ ಮದ್ಭಿರರ್ಥ್ಯಮಾನ ಪ್ರತ್ಯಕ್ಷೀ ಭವತಿ ಪುರಾ ಪುರಾಣ ಮೂರ್ತಿ ಬಾಲಾರ್ಕ ಪ್ರಕರ ಋಷಿಪಿಶಂಗವಾಸಾ ಸ್ವಾಕಲ್ಪ ಸ್ಫುರಿತ ಮಣಿರ್ಮನೋಭಿರಾಮ. ಗೀರ್ವಾಣೈರಿತಿನುತಿ ಮದ್ಭಿ ಅರ್ಥ್ಯಮಾನ. ಭಗವಂತ ಎಲ್ಲ ಈ ದೇವತೆಗಳ ಸ್ತೋತ್ರವನ್ನು ಕೇಳಿ ಪ್ರತ್ಯಕ್ಷೀ ಭವತಿ, ದೇವತೆಗಳೆಲ್ಲ ಸ್ತೋತ್ರ ಮಾಡಿದ ನಂತರದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಮೇಲೆ ಆ ಪಿಶಂಗವಾಸಾಹ, ಒಳ್ಳೆಯ ಅದ್ಭುತವಾದಂತಹ ವಸ್ತ್ರ ಆಭರಣಗಳು ಅದನ್ನೆಲ್ಲ ಧರಿಸಿದ್ದಾನೆ. ಪೀತವಾಸ, ಪಿಶಂಗ ಅಂದರೆ ಪೀತ, ಹಳದಿ ವಸ್ತ್ರವನ್ನು ಭಗವಂತ ಧರಿಸಿಕೊಂಡಿದ್ದಾನೆ. ಸ್ವಾಕಲ್ಪೆ ಸ್ಫುರಿತ ಮಣಿರ್ ನಭೋಭಿರಾಮ. ಅಂತಹ ಭಗವಂತ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ಅವರಿಗೆ ಪ್ರತ್ಯಕ್ಷನಾಗಿ ಭಗವಂತ ಏನು ಹೇಳ್ತಾನೆ ಅನ್ನುವಲ್ಲಿಗೆ 2ನೇ ಸರ್ಗವನ್ನು ಸಮಾಪ್ತಿ ಮಾಡ್ತಾರೆ. ಆಮೇಲೆ 3ನೇ ಸರ್ಗದ ಪ್ರಾರಂಭದಲ್ಲಿ ಮಂದಹಾಸ ಎಂದು ಮಹಸಾನಂದಯನ್ ದೇವತಾ ಹರಿಹಿ ಸಾಧ್ವಶಮಯನ್ ನೇಗ ಗಂಭೀರ ಯಾಗಿರ. ಅಲ್ಲಿ ಭಗವಂತ ಹೇಳ್ತಾನೆ ಮಂದಹಾಸೆಂದು ಮಹಸ. ಭಗವಂತ ನಗುತ್ತಾ ಹೇಳ್ತಾನಂತೆ, ಮಾತಾಡ್ತಾನೆ. ಏನು ಹೇಳ್ತಾನೆ ಅಂದರೆ ನಂದಯನ್, ಎಲ್ಲ ದೇವತೆಗಳಿಗೆ ಸಂತೋಷ ಆಗಬೇಕು. ಯಾಕೆ ಅವರೆಲ್ಲ ಬಂದು
ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಗೆಲ್ಲ ಕಷ್ಟ ಇದೆ. ಹಾಗಾದರೆ ಕಷ್ಟ ಇದೆ ಅಂತ ಬಂದವರಿಗೆ ಯಾವ ರೀತಿಯಲ್ಲಿ ಹೇಳಿದರೆ ಸಂತೋಷ ಆಗುತ್ತೋ ಆ ರೀತಿಯಲ್ಲಿ ಭಗವಂತ ಅವರಿಗೆ ಸಂತೋಷ ಆಗುವ ರೀತಿಯಲ್ಲಿ, ಯಾರಾದರೂ ಕಷ್ಟ ಇದೆ ಅಂತ ಬಂದಾಗ ನಾವು ನಮ್ಮದ್ದು ಕಷ್ಟ ಸೇರಿಸಿ ಅವರಿಗೆ ಹೇಳೋದಲ್ಲ, ಅವರಿಗೆ ಸಂತೋಷ ಆಗುವ ಹಾಗೆ ಯಾವುದಾದ್ರೂ ಎರಡು ಮಾತಾಡಿ ಕಳಿಸಬೇಕು ಅಂತ. ಭಗವಂತನಿಗೆ ಕಷ್ಟ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದರಿಂದ ಅವನ ಆ ರೀತಿಯಲ್ಲಿ ಮಾಡ್ತಾರೆ. ಆದರೆ ಇದೊಂದು ಲೋಕ ಶಿಕ್ಷಣ ಅಂತ ಹೇಳ್ತಾರೆ. ನಮಗೆ ಯಾರಾದರೂ ಬಂದು ಏನಾದರೂ ಹೇಳಿದಾಗ ನಮಗಿಷ್ಟೆಲ್ಲ ಪರಿಸ್ಥಿತಿ ಗಂಭೀರ ಆಗೋಗಿದೆ, ಏನು ಮಾಡೋದು ಅಂತ, ನಿಮ್ಮದೇ ಏನು ಬಿಡಿ ನಂದೇ ಹೇಗಿದೆ ಗೊತ್ತಾ ಅಂತ ನಾವು ಮತ್ತೆ ನಮ್ಮದೇ ಹೇಳಿದರೆ ಅವ್ರು ಯಾಕೆ ಬಂದು ನಮ್ಮ ಹತ್ರ ಹೇಳ್ಕೊಳ್ಬೇಕು? ಹಾಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳೋದಲ್ಲ. ಹೌದಾ, ಹಾಗಾಯ್ತಾ, ದೇವರಿದ್ದಾನೇನೋ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರಿಗೇನೋ ಸಮಾಧಾನ. ಅವ್ರು ನಮ್ಮಿಂದ ಬೇರೆ ಏನೋ ಅಪೇಕ್ಷಿಸೋದಿಲ್ಲ, ಅವ್ರಿಗೆ ಬೇರೆ ಏನು ಬೇಕಾಗೋದು ಇಲ್ಲ, ಇಷ್ಟು ಸಾಕಾಗಿರುತ್ತೆ. ಅದನ್ನು ಭಗವಂತ ತೋರಿಸಿಕೊಡ್ತಾನೆ. ಸಾಧ್ವದಂ ಅಷ್ಟೇ ಅಲ್ಲ, ಭಗವಂತ ಅಷ್ಟನ್ನು ಹೇಳಿ ಒಳ್ಳೆ ಮಾತಿನಿಂದ ಅಶಮಯತ್ ಅವರಿಗೆ ಶಮನ ಮಾಡ್ತಾನಂತೆ, ಅವರ ದುಃಖವನ್ನು ಶಮನ ಮಾಡ್ತಾನೆ ಭಗವಂತ. ಮತ್ತೆ ಸಾಧ್ವಸಂ ಅಂದರೆ ಭಯದಿಂದ ಬಂದಿದ್ದಾರೆ ಅಂತ, ಅವರಿಗೆಲ್ಲ ಭಯ ಆಗಿದೆ, ರಾವಣನ ಭಯ ಇದೆ. ಆ ಭಯದಲ್ಲಿ ಬಂದವರಿಗೆ ಅಭಯಪ್ರದವನ್ನು ಮಾಡೋದು ಅದು ಭಗವಂತ. ಅದರಿಂದ ಅಭಯಪ್ರದಾನ ಬ್ರಾಹ್ಮಣರಲ್ಲಿ ಏನೇನೆಲ್ಲ ಇರಬೇಕು ಅಂತ ಭೀಷ್ಮಾಚಾರ್ಯರು ಉಪದೇಶ ಮಾಡುವಾಗ ಮಹಾಭಾರತದಲ್ಲಿ ಅಭಯಪ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾರಾದರೂ ಏನು ಮಾತು ಅಷ್ಟೇ, ಅಭಯಪ್ರದ ಅಂದರೆ ಆಯ್ತು ಬಿಡಿ ನೋಡ್ಕೊಳ್ಳೋಣ ಏನೋ ಒಂದು ಆಗುತ್ತೆ ನಾನು ಇದ್ದೀನಿ ಅಂತ ಸುಮ್ಮನೆ ಅಷ್ಟು ಅನ್ನೋದಷ್ಟೇ. ಆಮೇಲೆ ಇರ್ತೀವೋ ಇಲ್ವೋ ಹೇಳಿದ ಕಡೆಯಲ್ಲೇ ಇರೋಲ್ಲ ನಾವು, ನಾನು ಇರ್ತೀನಿ ಬಿಡಿ ಎಂದಾಗಲೇ ಇರೋಲ್ಲ. ಇನ್ನು ಅವ್ರಿಗೆ ಬಂದಾಗ ಸುಮ್ಮನೆ ಆ ಥರ ಹೇಳಿ ಕಳಿಸೋದಕ್ಕೇನು, ಅಷ್ಟರ ಜೊತೆಗೆ ಇದ್ರಂತೂ ಇನ್ನೂ ಸಂತೋಷ. ಅದಕ್ಕೆ ಭಗವಂತ ಇನ್ನೂ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಲ್ಲಿ ಭಗವಂತ ಭಯದಿಂದ ಬಂದಂತಹ ಎಲ್ಲ ದೇವತೆಗಳಿಗೆ ಒಳ್ಳೆಯ ಮಾತನ್ನಾಡಿ ಅವರ ದುಃಖವನ್ನು ಶಮನಗೊಳಿಸ್ತಾನೆ. ನಿರ್ಜರ ವಿಜ್ವರ ಸ್ವಸ್ಥಾ ಭವತಮಾಚಿರಂ ಅಪಿತ್ರೈಲೋಕ್ಯ ಜೈನಂ ವತ್ಸ್ಯಾಮಿ ಬೋರಿಪುಂ. ಅದರಿಂದ ದೇವರು ಹೇಳಿದ, ಏನು ಯೋಚನೆ ಮಾಡಬೇಡಿ, ನಾನು ನಿರ್ಜರಾಹ ವಿಜ್ವರಾಹ ಅಂತ ಹೇಳ್ತಾರೆ. ನಿರ್ಜರ ಅಂದರೆ ದೇವತೆಗಳು, ಅವರಿಗೆ ಜರ ಇಲ್ಲ ಅಂದರೆ ಮುಪ್ಪಿಲ್ಲ, ಆದ್ದರಿಂದಾಗಿ ಅವರನ್ನು ದೇವತೆಗಳು ಅಂತ ಕರೀತಾರೆ. ಅಂಥವರೆಲ್ಲ ವಿಜ್ವರಾಹ, ಜರ ಇಲ್ಲ ಜ್ವರ ಇದೆ, ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಮುಪ್ಪೇ ಬರೋದಿಲ್ಲ, ಆದರೆ ಅವರಿಗೆ ಜ್ವರ ಬಂದಿದೆಯಂತೆ. ಯಾವುದು ಅಂದರೆ ರಾವಣ ಅನ್ನುವ ಜ್ವರ ಬಂದಿದೆ. ಆ ಜ್ವರವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಜ್ವರ ಪರಿಹಾರ ಮಾಡ್ತಾನೆ. ಸ್ವಲ್ಪ ಇನ್ನೇನು ಸದ್ಯದಲ್ಲೇ ನಾನು ಅವತಾರವನ್ನು ಮಾಡಿ ನಿಮಗೆ ಬಂದಿರುವ ದುಃಖವನ್ನು ಪರಿಹಾರ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಆ ರಾವಣನನ್ನು ಎಲ್ಲರಿಗೂ ಸಮಸ್ಯೆ, ಬರೀ ಭೂಲೋಕದಲ್ಲಿರೋವರಿಗೆ ಮಾತ್ರ ಅಲ್ಲ, ಅಪಿ ತ್ರೈಲೋಕ್ಯ ಜೈನಂ, 3 ಲೋಕವನ್ನು ಗೆದ್ದಿರುವಂತಹ ರಾವಣನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಭಗವಂತ ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಆಕರ್ಣ್ಯಕರ್ಣ ಪೀಯೂಷ ಮುತ್ತಮ ಶ್ಲೋಕ ಜಲ್ಪಿತಂ ಕೃತಕೃತ್ಯಾಸ್ತತೋ ಜಗ್ಮುಹು ತ್ರಿದಿವೌಕಸಃ. ಆಮೇಲೆ ನೆಮ್ಮದಿಯಾಗಿ ಮನೆಗೆ ಹೋಗ್ತಾರಂತೆ. ಆಕರ್ಣ್ಯ ಕರ್ಣ ಪೀಯೂಷ, ಕಿವಿಯಿಂದಲೇ ಅಮೃತಪಾನ ಮಾಡೋದು ಅಂದರೆ ಇದು ಯಾವುದು ಅಂದರೆ ಭಗವಂತನ ಮಾತೇನಿದೆ ಅದನ್ನು ಕೇಳಿಸಿಕೊಂಡ್ರೆ ನಾವು ಬರೀ ಬಾಯಿಂದ ಮಾತ್ರ ತಿಂದ ಪದಾರ್ಥಗಳು ರುಚಿಯಾಗಿರುತ್ತೆ ಅಂತ ನಮಗೆ, ಅದಕ್ಕಿಂತಲೂ ರುಚಿಯಾಗಿ ಕಿವಿಯಿಂದ ತಿನ್ಬೋದು ಅಂತ 2 ಪ್ರಸಂಗದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಒಂದು ಇಲ್ಲಿ ಅವರೆಲ್ಲ ಕರ್ಣಪೀಯೂಷ ಮುತ್ತಮಂ, ಕಿವಿಯಿಂದಲೇ ಅಮೃತಪಾನ ಮಾಡಿದರಂತೆ ದೇವತೆಗಳೆಲ್ಲ. ಅಂದ್ರೇನು, ಭಗವಂತನ ಮಾತೆಂಬ ಅಮೃತವನ್ನು ಕಿವಿಯಿಂದ ಕುಡಿದ್ರು ಅಂತ. ಇದೇ ಪ್ರಸಂಗ ಇನ್ನೊಂದು ಕಡೆಯಲ್ಲಿ ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ತ್ರಿವಿಕ್ರಮ ಮಧ್ಯಗೇಹ ಭಟ್ರು ಶ್ರೀಮದಾಚಾರ್ಯರ ಉಪನ್ಯಾಸವನ್ನು ಕೂತ್ಕೊಂಡು ಕೇಳುವಾಗ ಅವರಿಗಿದೇ ಕಿವಿಯನ್ನು ಬೊಗಸೆ ಮಾಡಿಕೊಂಡಿದ್ರಂತೆ. ಆ ಬೊಗಸೆ ಮಾಡಿಕೊಂಡು ಅದರಲ್ಲಿ ಆಚಾರ್ಯರು ಹೇಳುವಂತಹ ತತ್ವ ಏನಿದೆ ಅದನ್ನು ತುಂಬಿಕೊಂಡು ಅದರಲ್ಲಿ ಸುರ್ಕೊಳ್ತಾ ಇದ್ರಂತೆ. ಕಿವಿ ಎಂಬ ದೊನ್ನೆ ಒಳಗಡೆ ಅಮೃತವನ್ನು ಸುರ್ಕೊಳ್ತಾ ಇದ್ರು ಅವರು ಅಂತ. ಅದು ಆಚಾರ್ಯರ ಉಪನ್ಯಾಸದ ಅವರು ಕೊಡುವಂತಹ ಆ ಎಲ್ಲ ಉದಾಹರಣೆಗಳು, ಅಷ್ಟೆಲ್ಲ ತತ್ವಗಳು, ಅದನ್ನೆಲ್ಲ ಮಧ್ಯಗೇಹ ಭಟ್ರು ತುಂಬಿಕೊಂಡು ಆನಂದ ಪಡ್ತಾ ಇದ್ರು. ಅದರಿಂದಲೂ ಆನಂದ ಪಡಲಿಕ್ಕೆ ಸಾಧ್ಯ ಇದೆ ಅನ್ನೋದು, ಅದಕ್ಕೆ ಆನಂದಕರಂ ಶಾಸ್ತ್ರಂ ಆನಂದ ತೀರ್ಥರು ಅಂತ ಮಧ್ವಾಚಾರ್ಯರಿಗೆ ಕರೆಯೋದು ಇದಕ್ಕೆ. ಯಾಕೆ ಅಂದರೆ ಆನಂದಕರವಾದ, ನಾವೇನು ಶಾಸ್ತ್ರ ತಿನ್ಲಿಕ್ಕಂತೂ ಆಗೋದು, ಶಾಸ್ತ್ರ ತಿಂದರೆ ಅದೇನು ರುಚಿ ಅಲ್ಲ, ಅದನ್ನು ಕೇಳಿದರೆ ಅದರಿಂದ ಪರಮಾನಂದ ಆಗುತ್ತೆ. ಅಂತಹ ಪರಮಾನಂದ ಆಗುವ ಶಾಸ್ತ್ರವನ್ನು ಕೊಟ್ಟಿದ್ದಾರೆ, ಆದ್ದರಿಂದ ಅವರು ಆನಂದ ತೀರ್ಥರು ಅಂತ ಅವರನ್ನು ಕರೀತಾರೆ. ಹಾಗಾಗಿ ಇಲ್ಲಿಯೂ ಆ ಭಗವಂತನ ಮಾತನ್ನು ಕೇಳಿ
ಪರಮಾನಂದವನ್ನು ಅನುಭವಿಸಿದ್ರಂತೆ. ಎಲ್ಲ ಆಮೇಲೆ ಅವರವ್ರ ಮನೆಗೆ ಹೋಗ್ತಾರೆ. ಅಂದರೆ ಏನು, ಎಲ್ಲಿ ತನಕ ಹೋದರೂ ಕಷ್ಟ ಇದ್ದಿದ್ದೆ, ನಾವು ಇದನ್ನು ದಾಟಿ ಹೋಗಬೇಕು. ಇದು ದೊಡ್ಡ ಸೂಚನೆ, ಇದು ತತ್ವ. 3 ಲೋಕ ನಾವು ಅಂದ್ಕೊಳ್ತೇವೆ ಬದುಕಿದ್ದು ಸಾರ್ಥಕ ಆದರೆ ನಮ್ಮನ್ನು ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದು. ಸ್ವರ್ಗಕ್ಕೆ ಹೋದವ್ರಿಗೆ ನೆಮ್ಮದಿ ಇಲ್ಲ. ಸ್ವರ್ಗ ಬಿಟ್ಟು ಅವರೇ ಮೇಲೆಲ್ಲೋ ಹೋಗ್ತಾ ಇದ್ದಾರೆ, ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಭಗವಂತನ ಸನ್ನಿಧಾನದ ತನಕ ಹೋಗಿ ಸುಖ ಕಂಡುಕೋತಾ ಇದ್ದಾರೆ ಅವರೇ. ಇನ್ನು ನಾವಲ್ಲಿ ಹೋದರೆ ಅಲ್ಲೂ ಟೈಮ್ ಲಿಮಿಟಲ್ಲೇ ಸುಖ ಕೊಡ್ತಾರೆ ಅಂತ. ಇಷ್ಟು ವರ್ಷ ಆದಮೇಲೆ ಅವ್ರು ಏನು ಮಾಡ್ಲಿಕ್ಕಾಗಲ್ಲ. ಮತ್ತು ನಮ್ಮನ್ನು ಕೆಳಗಡೆ ಯಾವ ದೇವತೆಗಳು ನಮ್ಮ ಜೊತೆಗೆ ಇದ್ದು ಚೆನ್ನಾಗಿ ನೋಡ್ಕೊಂಡಿರ್ತಾರೋ ಅದೇ ದೇವತೆಗಳು ಟೈಮ್ ಮುಗಿದ ಮೇಲೆ ಕೆಳಗಡೆ ಬಿಸಾಕ್ಬಿಡ್ತಾರೆ. ಆದರೆ ದೇವರ ಮನೆಗೆ ಹೋದಾಗ ಈ ರೀತಿಯಲ್ಲಿ ಆಗೋದೇ ಇಲ್ಲ. ಅದನ್ನು ದಾಸರು ಹೇಳುವ ಹಾಗೆ, ಒಂದಿಗನ್ನ ಹೋದ ಜನರು ಮತ್ತೆ ಹಿಂತಿರುಗಾರು ಅಂತ. ಯಾವತ್ತಾದರೂ ಅಲ್ಲಿಗೆ ಹೋದ್ರು ಅಂದರೆ ಮತ್ತೆ ಬರೋದು ಅಂತ ಇಲ್ಲವೇ ಇಲ್ಲ. ನಾವೇ ವಾಪಸ್ ಬರ್ತೇವೆ ಅಂದರೂ ನಮ್ಮಿಂದ ಬರ್ಲಿಕ್ಕಾಗಲ್ಲ, ದೇವರು ಕಳಿಸ್ಕೊಡೋದೇ ಇಲ್ಲ. ಅಲ್ಲಿಂದ ಬರಬೇಕು ಅಂತ ಯಾರಿಗೂ ಅನ್ಸೋದು ಇಲ್ಲ. ಕೆಲವ್ರಿಗೆ ಬರೀ ದೇವರ ಮನೇಲಿ ಕೂತ್ರೆ ಹಾಗಾಗಿರತ್ತೆ, ಅಲ್ಲಿಂದ ಬರಬೇಕು ಅಂತಲೇ ಅನ್ಸೋಲ್ಲ. ಹೊರಗಡೆ ಇದ್ದವರೆಲ್ಲ ಬೈತಾ ಇರ್ತಾರೆ. ಆ ಥರ ಪೂಜೆ ಮಾಡ್ತಾ ಕೂತ್ಕೊಂಡು ತಲ್ಲೀನರಾಗಿರ್ತೀವೋ ಇಲ್ವೋ, ಅಥವಾ ಒಂಥರ ಸೌರಿಸೋದು ಅಂತಾರಲ್ಲ, ಅಲ್ಲೇ ಕೂತ್ಕೊಂಡು ಮುಟ್ಟಿದ್ದೇ ಪದಾರ್ಥಗಳನ್ನು ಮುಟ್ಟಿದ. ಈ ಕಡೆ ಪೂಜೆಯೂ ಮಾಡಿದಾಗಲ್ಲ, ಈ ಕಡೆ ಏನೋ ವಿಶೇಷವಾಗಿ ಅನುಸಂಧಾನ ಮಾಡಿದಾಗೂ ಅಲ್ಲ, ಸುಮ್ಮನೆ ನಿಧಾನ ಮಾಡ್ತಾ ಇರೋದು. ಆ ಥರ ಬರೀ ದೇವರ ಮನೆಯಲ್ಲೇ ಆಗುತ್ತೆ. ಇನ್ನು ಮೋಕ್ಷಕ್ಕೆ ಹೋದರೆ ಅಲ್ಲಿಂದ ಸುಮ್ಮನೆ ವಾಪಸ್ ಬರೋದು ಅಂದರೆ ಹೇಗೆ ಸಾಧ್ಯ? ಅಲ್ಲಿಂದ ಬರಲಿಕ್ಕೆ ಆಗೋಲ್ಲ. ಆದ್ದರಿಂದ ದೇವತೆಗಳಿಗೇನೆ ಸುಖ ಕೊಡುವಂತಹ ಸ್ಥಾನ ಅದು ಮೋಕ್ಷ. ಅದರಿಂದ ನಾವು ಈ ಎಲ್ಲ ದೇವತೆಗಳನ್ನು ನಂಬಿಕೊಂಡು ಅವರು ನಮಗೆ ಸುಖ ಕೊಡ್ತಾರೆ ಅಂತ ಅಂದುಕೊಂಡ್ರೆ ನಮಗಿಂತ ಮೂರ್ಖರು ಯಾರಿದ್ದಾರೆ ಅಂತ ಇದರಿಂದ ತೋರಿಸ್ಕೊಡ್ತಾರೆ. ಅವರಿಗೆ ಭಯ, ಅವರಿಗೆ ಜ್ವರ, ಅವರೇ ಅವನ ಹತ್ರ ಹೋಗಿ ಔಷಧಿ ತಗೊಂಡ್ ಬರ್ತಾ ಇದ್ದಾರೆ. ನಾವು ಇವರ ಹತ್ರ ಕೂತ್ಕೊಂಡು ಕೇಳಿಕೊಂಡ್ರೆ ನಮ್ಮಿಂದ. ಆದರೆ ಕೃತಜ್ಞತೆ ಅಷ್ಟೇ. ಭಗವಂತನ ಆದೇಶದಿಂದ ನೀವೆಲ್ಲ ನಮಗೆ ಉಪಕಾರ ಮಾಡ್ತಾ ಇದ್ದೀರಲ್ಲ ಅಂತ ಎಲ್ಲ ದೇವತೆಗಳ ಸಹಿತವಾಗಿ ಭಗವಂತನ ಆರಾಧನೆ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಆದರೆ ನಮಗೆ ಬೇಕಾಗಿರೋದನ್ನೆಲ್ಲ ಕೊಡೋದು ಮತ್ತೆ ದೇವರೇ ಕೊಡೋದು. ಅದನ್ನು ಬಿಟ್ಟರೆ ಯಾರಿಂದಲೂ ಅದನ್ನು ಕೊಡ್ಲಿಕ್ಕಾಗಲ್ಲ. ದೇವರು ಇವ್ರ ಮೂಲಕ ಕೊಡಿಸ್ತಾರಷ್ಟೇ. ಹಾಗಾಗಿ ರಾಜ್ಞಾ ಇಷ್ಟಿ ಸಮಿದ್ಧಾಗ್ನೇರ್ ನಾರಾಯಣ ನಿಯೋಗತಃ ಉದತಿಷ್ಠನ್ ಮಹದ್ಭೂತಂ ಪ್ರಾಜಾಪತ್ಯಂ ರುಚಾಜ್ವಲತ್. ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ ಏನು ಅಂದರೆ, ಈ ಎಲ್ಲ ದೇವತೆಗಳು ಬಂದು ಋಷ್ಯಶೃಂಗರು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿಬಿಟ್ರು. ಆದರೆ ಋಷ್ಯಶೃಂಗರು ಹೇಳಿದರು ಇವನಿಗೆ ಒಳ್ಳೆ ಮಗ ಆಗಬೇಕು ಅಂತ. ಅದಕ್ಕೆ ಇವ್ರಿಗೇನು ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ? ಇವರೆಲ್ಲ ಅದಕ್ಕೆ ಬ್ರಹ್ಮದೇವರ ಹತ್ರ ಹೋಗಿ, ಬ್ರಹ್ಮದೇವರ ಆಮೇಲೆ ಭಗವಂತನ ಹತ್ರ ಕರ್ಕೊಂಡು ಹೋಗಿ, ಆಮೇಲೆ ಬ್ರಹ್ಮದೇವರು ಭಗವಂತ ಇಬ್ಬರೂ ಒಬ್ಬ ವ್ಯಕ್ತಿಯನ್ನು ಕೊಟ್ಟು ಕಳಿಸ್ತಾರೆ, ಕೆಳಗಡೆ ಹೋಗಿ ನೀನು ಅಂತ. ಎಲ್ಲಿಗೆ ಬರ್ತಾನ ಅವನು ಅಂದರೆ ಆ ಯಜ್ಞಕುಂಡದ ಮಧ್ಯದಲ್ಲೇ ಬರ್ತಾನಂತೆ. ಅವನು ಬಂದು ಅಲ್ಲಿಂದನೇ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನಿಂತ್ಕೊಳ್ತಾನೆ. ಎಲ್ರಿಗೂ ಆಶ್ಚರ್ಯ, ಬೇರೆಯವರಿಗೆ ಸಾಮಾನ್ಯರಿಗೆ ಆಶ್ಚರ್ಯ. ದಶರಥನಿಗೆ, ಋಷ್ಯಶೃಂಗರಿಗೆ ಇವರಿಗೆಲ್ಲ ಏನು ಪರಮಾಶ್ಚರ್ಯ ಅಂತಿಲ್ಲ. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಯಜ್ಞ ಮಾಡುವಾಗ ಹಾಗೆ ದೇವತೆಗಳು ಬಂದು ತಗೊಂಡು ಹೋಗ್ತಾ ಇತ್ತು. ಅಷ್ಟು ಶುದ್ಧವಾಗಿ ಆವಾಗೆಲ್ಲ ಕರ್ಮಗಳು ನಡೀತಾ ಇತ್ತು. ಆದ್ರಿಂದ ಇವರು ಬರ್ತಾನೆ, ದೇವರು ಹೇಳಿ ಕಳಿಸಿರ್ತಾನೆ, ಬ್ರಹ್ಮದೇವರು ಹೇಳಿ ಕಳಿಸ್ತಾರೆ. ಬಂದ ಮೇಲೆ ಏನು ಮಾಡ್ತಾನೆ ಈ ವ್ಯಕ್ತಿ ಅಂದರೆ, ಸುವರ್ಣ ಪಾತ್ರೆ ಸಂಪೂರ್ಣಂ ಪಾಯಸಂ ಪಾರ್ಥಿವಾಯತತ್ ದತ್ವೇದಂ ಪುತ್ರಿಯಮಿತಿ ತತ್ರೈವಾಂತರ್ದಧೇಧೃತಂ. ಒಂದು ಸುವರ್ಣದ ಪಾತ್ರೆಯ ತುಂಬ ಪಾಯಸವನ್ನು ಕೊಡ್ತಾರಂತೆ. ಒಂದು ಬಂಗಾರದ ಪಾತ್ರೆಯಲ್ಲಿ ಪಾಯಸ ಅದನ್ನು ಕೊಟ್ಟು ಅಲ್ಲಿಂದ ಅಂತರ್ಧಾನನಾಗ್ತಾನೆ. ಆಮೇಲೆ ದಶರಥ ಅದನ್ನು ತಗೊಂಡು ಆ ಪಾಯಸವನ್ನು ಕೌಸಲ್ಯಾಮಥ ಕಲ್ಯಾಣೀಂ ಆಹೂಯ ಮಹಿಷೀಂ ಪ್ರಿಯಾಂ ಪರಮಾನ್ನ ದದಾವರ್ಧಂ ಪರಂ ತಸ್ಯೈ ನರಾಧಿಪ ಅಂತ. 3 ಜನ ಮುಖ್ಯವಾದಂಥ ಹೆಂಡತಿಯರು. ಬರೀ 3 ಜನ ಹೆಂಡತಿಯರಲ್ಲ ದಶರಥನಿಗೆ, ಇನ್ನೂ ಬೇಕಾದಷ್ಟು ಜನರನ್ನು ವಿವಾಹ ಮಾಡಿಕೊಂಡಿದ್ದ. ಅದರಲ್ಲಿ ಪ್ರಧಾನವಾದವರು 3 ಜನ ಅಷ್ಟೇ. ಈ ಕೌಸಲ್ಯ, ಸೌಮಿತ್ರೆ, ಕೈಕೇಯಿಯನ್ನು ಮಾತ್ರ 3 ಜನ ಪ್ರಧಾನರಾದವರು ಅಂತ. ಅದರಲ್ಲಿ ಕೌಸಲ್ಯನ್ನು ಕರೆದು ಏನು ಅಷ್ಟು ಪ್ರಾಧಾನ್ಯ ಅಂದರೆ ಮಹಿಷೀಂ ಅಂದರೆ ಅದನ್ನು ಹೇಳ್ತಾರೆ ಕೃತಾಭಿಷೇಕ ಮಹಿಷಿ ಅಂತ. ರಾಜನಿಗೆ ಪಟ್ಟಾಭಿಷೇಕ ಆಗುವಾಗಲೇ ಜೊತೆಯಲ್ಲಿ ಕೂತ್ಕೊಂಡು ಅವರಿಗೂ ಪಟ್ಟಾಭಿಷೇಕ ಮಾಡ್ತಾರಂತೆ. ಅಂಥವರನ್ನ ಉತ್ತಮರು ಅಂತ ಕರೀತಾರೆ ಅವರು ಇರೋದ್ರಲ್ಲಿ. ಕೌಸಲ್ಯೆ ಅವಳು ಎಂಥವಳು ಅಂದರೆ, ದಶರಥನಿಗೆ ಪಟ್ಟಾಭಿಷೇಕ ಆಗಬೇಕಾದ್ರೆ ಕೌಸಲ್ಯನ್ನು ಕೂಡಿಸಿದ್ರು ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ. ಅಷ್ಟು ಪ್ರೀತಿ ಪಾತ್ರಳು ಕೌಸಲ್ಯ. ಆದ್ದರಿಂದ ಅವಳನ್ನು ಕರೆದು ಪರಮಾನ್ನ, ಪರ ಅಂದರೆ ಮುಖ್ಯ, ಆ ಮುಖ್ಯವಾದ ಅನ್ನವನ್ನು, ಅದರಲ್ಲಿ ಸರಿಯಾಗಿ ಅರ್ಧ ಭಾಗವನ್ನು ಕೌಸಲ್ಯಗೆ
ಕೊಡ್ತಾನೆ. ಕೊಟ್ಟ ಮೇಲೆ ಅರ್ಧಾದರ್ಧಂತು ಭಕ್ತಂ ವಿಭಕ್ತಂ ಭಕ್ತಿಮಾನ್ ಹರವು ಪವಿತ್ರಂ ಸ ಸುಮಿತ್ರಾಯೈ ಸುಸ್ಮಿತಾಯೈ ದದಾವಥ. ಆಮೇಲೆ ಸುಮಿತ್ರಾದೇವಿಗೆ ಅದರಲ್ಲಿ ಮತ್ತೆ ಅರ್ಧ ಭಾಗವನ್ನು ಕೊಡ್ತಾನೆ. ಸುಮಿತ್ರಾದೇವಿಗೆ ಅರ್ಧ ಭಾಗವನ್ನು ಮತ್ತೆ ಕೊಟ್ಟು ತಸ್ಮಾದರ್ಧಾವಸಾವರ್ಧಂ. ಇದರಲ್ಲಿ ಬಹಳ ವಿಶೇಷ ಇದೆ. ಹೇಗಂದ್ರೆ ನಾವು 3 ಇದೆ, ಅರ್ಧ ಕೌಸಲ್ಯ ಕೊಟ್ಟ, ಇನ್ನು ಅರ್ಧ ಉಳಿದಿದೆ, ಅದನ್ನು 2 ಭಾಗ ಮಾಡ್ದ. ಒಂದು ಸುಮಿತ್ರ ಕೊಟ್ಟ, ಒಂದು ಕೌಸಲ್ಯ ಕೊಟ್ಟ. ಹಾಗೆ ಮಾಡೋಲ್ಲ ಇವನು. ಅರ್ಧದಲ್ಲಿ ಅರ್ಧ ಮಾಡಿ ಅರ್ಧವನ್ನ ಸುಮಿತ್ರೆಗೆ ಕೊಡ್ತಾನೆ. ಇನ್ನೇನು ಉಳಿಯುತ್ತೆ ಅರ್ಧ, ಅದರಲ್ಲಿ ಮತ್ತೆ ಅರ್ಧ ಮಾಡಿ ಅದನ್ನು ಕೈಕೇಯಿಗೆ ಕೊಡ್ತಾನೆ. ಮತ್ತೆ ಉಳಿದ ಅರ್ಧವನ್ನು ಮತ್ತೆ ಸುಮಿತ್ರೆಗೆ ಕೊಡ್ತಾನೆ. ಹಾಗಾದ್ರೆ ಅಲ್ಲಿ ಒಟ್ಟು ಅವನೇ ಪಾಲು ಮಾಡುವಾಗಲೇ ಅದನ್ನ 4 ರೀತಿಯಲ್ಲಿ ಭಾಗ ಮಾಡಿ ಈ 4 ಜನರಿಗೆ ಅದರ ಮೊದಲಿಗೆ ಕೊಟ್ಟುಬಿಡ್ತಾನೆ. ಮುಗೀತಲ್ಲಿಗೆ ಕೌಸಲ್ಯಗೆ ಅರ್ಧ ಭಾಗ, ಸಂಪೂರ್ಣ ಅರ್ಧ ಭಾಗವನ್ನು ಕೊಡ್ತಾನೆ. ಉಳಿದದ್ರಲ್ಲಿ ಮತ್ತೆ 3 ಭಾಗ ಮಾಡಿ 2 ಭಾಗ ಸುಮಿತ್ರೆಗೆ ಇನ್ನೊಂದು ಭಾಗವನ್ನ ಕೈಕೇಯಿಗೆ ಅಂತ ಕೊಡ್ತಾನೆ. ತಾನ್ ಪಾಯಸಾಂಶಾಂ ಭುಕ್ತ್ವಾತ ದೇವ್ಯ ಶುಶುಭಿರೇದಿಕಂ ಮಧುಕಾಲ ಗುಣಾನ್ ಭುಕ್ತ್ವಾ ಮಾಧವ್ಯ ಇವ ಸಲ್ಲತಾಹ. ಅವರೆಲ್ಲ ಒಳ್ಳೆ ಶೋಭಾಯಮಾನವಾಗಿ ಭಗವಂತನ ಪ್ರಸಾದ, ಅದು ದೇವರೇ ಕೊಟ್ಟಿರುವಂತಹ ಪ್ರಸಾದ, ಅವನೇ ಹೇಳಿ ಕೊಟ್ಟು ಕಳಿಸಿದ್ದಾನೆ. ಮನೆ ಬಾಗಿಲಿಗೆ ಬಂದಿದೆ, ಅದು ಯಜ್ಞಕುಂಡದ ಮಧ್ಯದಿಂದ ತಗೊಂಡಿರೋದು. ಅದನ್ನೆಲ್ಲ ಸ್ವೀಕಾರ ಮಾಡಿದ ಮೇಲೆ ಅವರಲ್ಲಿ ಒಳ್ಳೆಯ ತೇಜಸ್ಸು ಅದು ಬಂದಿದೆ. ಅದನ್ನು ನೋಡಿದರೆ ಗೊತ್ತಾಗ್ತಾ ಇದೆ. ಆಮೇಲೆ ರಾಘವಾನ್ ನಿರಗಾತ್ ಗರ್ಭಂ ಲೇಭಿರೇತಾ ವರಸ್ತ್ರಿಯ ಪೂರ್ವಪಕ್ಷ ದಿಶಃ ಚಂದ್ರಮಾನಂದ ಕಾರಣಂ. ಆಮೇಲೆ ರಾಮಚಂದ್ರ ದೇವರು ಆ ಕೌಸಲ್ಯಲ್ಲಿ ಅವಳು ಎಂಥವಳು ಅಂದರೆ ವರಸ್ತ್ರೀ ಅಂತ ಕರೀತಾರೆ. ಯಾಕೆ ಅಂದರೆ ಪಾತಿವ್ರತ್ಯಾದಿನ, ಒಳ್ಳೆಯ ಪಾತಿವ್ರತ್ಯ ಅಷ್ಟೇ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ವ್ರತಗಳನ್ನು ಆಚರಣೆ ಮಾಡಿದ್ದಂತೆ. ಪಯೋವ್ರತವೇ ಮೊದಲಾದ ಎಲ್ಲ ವ್ರತಗಳನ್ನು ಕೌಸಲ್ಯೆಯೂ ಆಚರಣೆ ಮಾಡಿದ್ಲು. ಹಾಗೆಲ್ಲ ಆಚರಣೆ ಮಾಡಿದ್ರಿಂದಾಗಿ ಅವಳ ಗರ್ಭದಲ್ಲಿ ಭಗವಂತ ತಾನು ಅವತಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅವಗಮ್ಯ ಗದಾಪಾಣೇರವತಾರಂ ನೃಪಾಲಯೇ ಸ್ವಯಂಭೂ ಸ್ವಯಮಾಹೂಯ ವಿಬುಧಾನಿದಮಬ್ರವೀತ್. ಹಾಗಾದ್ರೆ ಕೌಸಲ್ಯ ಗರ್ಭ ಸಂಭೂತನಾಗಿ ಭಗವಂತ ಬರ್ತಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದ ಮೇಲೆ ಗದಾಪಾಣೇಹೇ ಅವತಾರಂ ಅವಗಮ್ಯ, ನಾರಾಯಣ ಹುಟ್ಟುತ್ತಾನೆ ಅಂತ ಗೊತ್ತಾದ ಮೇಲೆ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಮತ್ತೆ ಕರೆಸ್ತಾರಂತೆ, ನೀವೆಲ್ಲ ಬನ್ನಿ ಅಂತ. ಇನ್ನೂ ಭಗವಂತ ಅವತಾರ ಮಾಡಿಲ್ಲ, ಅದಕ್ಕೆ ಮುಂಚೆನೇ ಎಲ್ಲ ದೇವತೆಗಳನ್ನು ಕರೆಸ್ತಾನೆ. ಕರೆಸಿ ಅಪಿ ಪೂರ್ಣೋ ಅವತೀರ್ಣೋ ನಃ ಪ್ರಸಾದಾಯ ದಯಾಕರಃ ಸೇವಧ್ವಂ ಸೇವನೀಯಂ ತಂ ಅವತೀರ್ಯ ಭುವಸ್ಥಲೆ. ಒಳ್ಳೆ ಮಾತು ಹೇಳ್ತಾರೆ ಬ್ರಹ್ಮದೇವರು. ಏನಂದ್ರೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ನಾವೇನ್ ಮಾಡಿದ್ದೀವಿ ಅಂತ? ಏನು ಮಾಡಿಲ್ಲ ದೇವರಿಗೆ ಅಂತ ನಾವು ಮಾಡಿದ್ದೇನು ಇಲ್ವೇ ಇಲ್ಲ. ನಾವು ಹೋಗಿ ಕೇಳಿದ್ವಿ, ಈ ಥರ ರಾವಣ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಅವತಾರ ಮಾಡು ಅಂತ. ಆಯ್ತು ಅಂತ ದೇವರು ಒಂದೇ ಮಾತಿಗೆ ಒಪ್ಕೊಂಡು ಅವತಾರಕ್ಕೆ ಬಂದು. ಇವತ್ತಿಗೆ ಅದು ನಮಗೆ ಗೊತ್ತಾಗಬೇಕಾದ್ರೆ ಕೆಲವೊಂದ್ಸತಿ ಯಾರನ್ನಾರು ಒಬ್ಬ ದೊಡ್ಡ ವ್ಯಕ್ತಿಗಳನ್ನು ಮನೆಗೆ ಕರೆಸ್ಬೇಕಾದ್ರೆ ನಮಗೆ ಈ ಪರಿಸ್ಥಿತಿ ಗೊತ್ತಾಗುತ್ತೆ. ಸುಮ್ಮನೆ ಲೋಕದಲ್ಲಿ ದೊಡ್ಡವರು ಅಂತ ಸಿಗೋದೇ ಇಲ್ಲ. ಅವರು ಎಲ್ಲ ರೀತಿಯಲ್ಲಿ ವಿಚಾರಿಸಿದ್ರು ಸಿಗೋಲ್ಲ. ಯಾರ್ಯಾರನ್ನು ಕೇಳಬೇಕು, ಯಾರ್ಯಾರನ್ನು ಹೇಳಬೇಕು, ಅವರೇ ಎದುರುಗಡೆ ಅವರ ಜೊತೆ ಇರೋರು ಅಂತ ಇರ್ತಾರೆ. ಒಂದಿಷ್ಟು ಜನ ಅವರಿಗೆ ಪಿ ಎಗಳು ಅಂತ ಇರ್ತಾರೆ. ಅವರೆಲ್ಲರನ್ನೂ ಹೋಗಿ ಮಾತಾಡ್ಸಾಗಿರುತ್ತೆ. ಎಲ್ಲ ರೀತಿಯಲ್ಲಿ ಆಗಿರುತ್ತೆ. ಏನಿಲ್ಲ, ನಮ್ಮ ಮನೆಗೆ ಬಂದು ಪೂಜೆ ಮಾಡಿ ಅಂತ ಕೇಳಬೇಕಾಗಿರುತ್ತೆ ಯಾರಾದರೂ ಸನ್ಯಾಸಿಗಳನ್ನ, ಅಥವಾ ಮತ್ತಾರನ್ನೋ ಮನೆಗೆ ಬಂದು ಏನಾದರೂ ಒಂದಿಷ್ಟು ವಿಚಾರಗಳನ್ನು ಹೇಳಿ ಅಂತ ಹೇಳಬೇಕಾಗಿರುತ್ತೆ. ಇಷ್ಟಕ್ಕೆ ನಮ್ಮಂತೆ ಇರುವ ಸಾಮಾನ್ಯ ಮನುಷ್ಯರೇ ಸಿಗೋಲ್ಲ, ಬರೋದೇ ಇಲ್ಲ. ಎಷ್ಟೋ ವರ್ಷದಿಂದ ಪ್ರಯತ್ನ ಪಟ್ಟರು ಸಿಗೋದೇ ಇಲ್ಲ. ಕೆಲವರು ನಿಜವಾಗ್ಲೂ ಬ್ಯುಸಿ ಇರ್ತಾರೆ, ಕೆಲವರು ಬ್ಯುಸಿ ಇದ್ದಂತೆ ತೋರಿಸ್ಕೊಳ್ತಾ ಇರ್ತಾರೆ. ಅಂಥದ್ರಲ್ಲಿ ಭಗವಂತನಿಗೆ ಇವರೆಲ್ಲ ಹೋಗಿ ಮಾಡಿದ್ದೇನು ಅಂದ್ರೆ ಏನಿಲ್ಲ, ಸುಮ್ಮನೆ ಹೋಗಿ ಕೇಳಿದ್ದಷ್ಟೇ. ಈ ತರ ರಾವಣ ತೊಂದರೆ ಕೊಡ್ತಾ ಇದ್ದಾನೆ, ಆಯ್ತು ಅಂತ ಹೇಳಿ ದೇವರು ಹೊರಟು ಬಂದಿದ್ದಾನೆ ಅಂದ್ರೆ ಯಾಕೆ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಪ್ರಸಾದಾಯ ದಯಾಕರಃ. ನಮ್ಮ ಮೇಲಿನ ಕರುಣೆ ಅಷ್ಟಿದೆ, ಅವನಿಗೆ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬರ್ತಿದ್ದಾನೆ. ಯಾರು ಇಷ್ಟೆಲ್ಲ ನಮ್ಮ ಮೇಲೆ ದಯಾಕರಃ, ನಮ್ಮ ಮೇಲೆ ಅಷ್ಟು ದಯೆ ಭಗವಂತನಿಗೆ. ಅವರೆಲ್ಲ ಬಂದಿದ್ದಾರೆ ಪಾಪ ದೇವತೆಗಳು, ಕೇಳಿದ್ದಾರೆ, ನಾನು ಹೋಗಬೇಕು ಅಂತ ಹೊರಟು ಬರ್ತಾನೆ ಅಂದ್ರೆ
ಎಷ್ಟು ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಇದೆ. ಅದರಿಂದ ನಾವೇನು ಮಾಡಬೇಕು? ಸೇವಧ್ವಂ, ಅವನನ್ನು ಸೇವೆ ಮಾಡೋಣ. ಆದ್ದರಿಂದ ನೀವೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿ ಅಂತ ಬ್ರಹ್ಮದೇವರು ಆದೇಶ ಮಾಡ್ತಾರೆ. ಏನು ಮಾಡಬೇಕು? ಉತ್ಪಾದಯಧ್ವಂ ರುಕ್ಷೀಷು ವಾನರೀಶ್ವಪರಾಸು ಚ ಉತ್ಪದ್ಯಧ್ವಂ ಸ್ವತನಯ ಸ್ವಯಮೇವ ಚ ಸದ್ಗುಣಾ. ಎಲ್ಲ ಹುಟ್ಟಿ ಬನ್ನಿ, ವಾನರ ಜಾತಿಯಲ್ಲಿ ಹುಟ್ಟಿ, ಅದನ್ನು ಬಿಟ್ಟರೆ ಒಂದಿಷ್ಟು ಮರಗಳು, ಏನೇನು ಸಾಧ್ಯವೋ ಆ ಎಲ್ಲ ಯೋನಿಗಳಲ್ಲೂ ಮನುಷ್ಯರಾಗಿ ಹುಟ್ಟು ಬನ್ನಿ. ಯಾಕೆ ಅಂದರೆ ಎರಡು ಕಾರಣ ಹೇಳ್ತಾರೆ. ಒಂದು, ದಕ್ಷಾಧ್ವರ ಪ್ರಸಂಗದಲ್ಲಿ ನಂದಿ ಶಾಪ ಕೊಟ್ಟಿರ್ತಾನೆ ದೇವತೆಗಳಿಗೆಲ್ಲ, ನೀವೆಲ್ಲ ಕೋತಿಗಳಾಗಿ ಹುಟ್ಟ್ರಿ ಅಂತ. ಅದು ಪೂರ್ಣ ಆಗಬೇಕಾಗಿದೆ. ಅದು ಪೂರ್ಣ ಆಗಬೇಕು ಅಂದರೆ ಯಾವಾಗ? ಮತ್ತೆ ಬೇರೆ ಬೇರೆ ಟೈಮು ತಗೊಂಡು ಮತ್ತೆ ಅವತಾರ ಮಾಡೋದು ಅಂತೇನಿಲ್ಲ, ಇವಾಗ ಆದರೆ ಉಪಯೋಗ ಆಗುತ್ತೆ ಅಂತ ಎರಡರ್ಥದಲ್ಲಿ ವಾನರರಾಗಿ ಹುಟ್ಟಬೇಕು ಅಂತ ಬಂದಿದ್ದ ಶಾಪ ಅದೂ ತೀರತ್ತೆ, ಜೊತೆಗೆ ಭಗವಂತನ ಸೇವೆ ಮಾಡಿದಾಗೂ ಆಗುತ್ತೆ ಅಂತ ಈ ಎಲ್ಲ ದೇವತೆಗಳು ಕೆಲವೊಂದಿಷ್ಟು ಜನ ಕಪಿಗಳಾಗಿ, ಕೆಲವೊಂದಿಷ್ಟು ಜನ ಋಷಿಗಳಾಗಿ, ಮತ್ತೆ ಕೆಲವರು ಮನುಷ್ಯರಾಗಿ ಹೀಗೆಲ್ಲ ಹುಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಜೃಂಭಮಾಣಸ್ಯ ಮೇ ವಕ್ತ್ರ ಜಾಂಬವಾನ್ ಉದಪದ್ಯತ ವೃಕ್ಷೋ ರಕ್ಷೋ ವಿನಾಶಾರ್ಥಂ ಧರ್ಮೋ ಧರ್ಮಧರ ಪುರ. ಬ್ರಹ್ಮದೇವರು ಆಕಳಿಸಬೇಕಾದ್ರೆ ಅಲ್ಲಿಂದ ಯಮಧರ್ಮರಾಜರು ಹುಟ್ಟಿದ್ರಂತೆ. ಏನಾಗಿ ಹುಟ್ಟುತ್ತಾರವರು ಅಂದರೆ ಜಾಂಬವಾನ್, ಜಾಂಬವಂತನಾಗಿ ಹುಟ್ಟಿ ಬರ್ತಾರೆ. ಇಲ್ಲಿ ಎಲ್ಲ ಯಾರ್ಯಾರು ಹುಟ್ಟಿದ್ರು ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಏನು ಹೇಳಿದಾರೋ, ಅಂದರೆ ಯಾರ್ಯಾರು ಅವತಾರ ಯಾರ್ಯಾರು ಅನ್ನೋದು ನಮಗೆ ಸ್ಪಷ್ಟವಾಗಿ ಅದೇ ಗೊತ್ತಿರಬೇಕು. ಅದೇ ತಾರತಮ್ಯ, ಆದ್ದರಿಂದ ಅದೇ ಸಿದ್ಧಾಂತ. ಅದು ತಿಳ್ಕೊಳ್ಬೇಕು ಅಂತಲೇ ಅವ್ರು ಹೇಳ್ತಾರೆ. ನಮಗೇನು ಅನ್ಸತ್ತೆ, ಕಥೆ ಗೊತ್ತಾದ್ರೆ ಸಾಕಲ್ವ, ರಾಮಾಯಣದಲ್ಲಿ ಎಲ್ಲ ಗೊತ್ತಿದೆ ನಮಗೆ, ಕೆಲವೊಂದಿಷ್ಟು ಕಪಿಗಳ ಹೆಸರು ಗೊತ್ತಿದೆ. ಅದನ್ನು ಬಿಟ್ಟು ನಾವ್ಯಾಕೆ ಇದನ್ನು ತಿಳ್ಕೊಳ್ಬೇಕು ಅಂದರೆ ನಮ್ಮ ಸಿದ್ಧಾಂತವೇ ತಾರತಮ್ಯ. ಆದ್ರಿಂದ ಯಾರು ಏನೇನಾಗಿ ಹುಟ್ಟಿದ್ದಾರೆ, ನಾವು ಯಾರ್ಯಾರನ್ನ ಎತ್ತರ ಸ್ಥಾನದಲ್ಲಿ ನೋಡಬೇಕು, ಕೆಳಗಡೆ ನೋಡಬೇಕು. ನಾವು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದರೆ ಹನುಮಂತ ದೇವರು ಸುಗ್ರೀವನಿಗೆ ಸಚಿವರಾಗಿರ್ತಾರೆ, ವಾಲಿ ರಾಜ, ಸುಗ್ರೀವ ರಾಜ. ಬರೀ ಕಥೆ ಮುಖಾಂತರ ನೋಡಿದರೆ ನಮ್ಗೆ ತಾರತಮ್ಯವೇ ಗೊತ್ತಾಗೋದಿಲ್ಲ. ವಾಯುದೇವರು ಇವರಿಗೆ ಸಚಿವರಾಗಿದ್ದಾರೆ, ಇವರು ಸೇವೆ ಮಾಡಿಕೊಂಡಿದ್ದಾರೆ ಅಂದರೆ ನಮಗೇನಾದರೂ ನಿರ್ಣಯದಲ್ಲಿ ಇದನ್ನು ತೋರಿಸಿಕೊಡದೇ ಇದ್ದಿದ್ರೆ ನಾವು ಅವತಾರದಲ್ಲಾದ್ರೂ ವಾಯು ಜೀವೋತ್ತಮರು ಅಂದರೆ ವಾಯು ಜೀವೋತ್ತಮರೇ, ಅದನ್ನು ಯಾವತ್ತಿಗೂ ನಮ್ಮಿಂದ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟರೆ ಬೇರೆ ಬೇರೆ ತಾರತಮ್ಯದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ವಾ ಅಂದರೆ ಗೊತ್ತಾಗಲೇಬೇಕು, ಅದನ್ನು ತಿಳ್ಕೊಳ್ಳೇಬೇಕು. ಆದರೆ ಇಲ್ಲಿ ಹೇಳುವಾಗ ಅದನ್ನು ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ. ಹಾಗಾದರೆ ಮೊದಲು ಹನುಮಂತ ದೇವರು ಹುಟ್ಟಿದ್ದನ್ನು ಹೇಳಬೇಕಾಗಿತ್ತಲ್ಲ, ವಾಯು ಜೀವೋತ್ತಮರ ತಾನೇ ಅಂದರೆ ವ್ಯತ್ಯಾಸವನ್ನು ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಮೊದಲು ಇವರು ಹುಟ್ಟಿದ್ರು ಆಮೇಲೆ ಅವರು ಹುಟ್ಟಿದ್ರು ಅಂತ ಯಾರ್ಯಾರು ಹುಟ್ಟಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳಿದ್ದಾರೆ ಬಿಟ್ಟರೆ ಉತ್ತಮರು ಯಾರು ಅನ್ನೋದನ್ನು ನಮಗೆ ಅವರೇ ತಿಳಿಸ್ಕೊಡ್ತಾರೆ. ಆದ್ದರಿಂದ ಉದಪದ್ಯಂತ ಸದ್ಯಸ್ಥೆ ತಂ ವಿಧಾತುಂ ವಿಧೇರ್ವಿಧಿಂ ಗೋಲಾಂಗೂಲಾ ಕೇಚಿದ್ ವೃಕ್ಷ ವಾನರ ಅಪರೇ ನರಾಹ ಅಂತ ಎಲ್ಲ ಹುಟ್ಟಿದ್ದಾರೆ. ಹೇಗಿರ್ತಾರವರು ಅಂದರೆ ಗೋಲಾಂಗೂಲಾಹ ಅಂತ. ಗೋಲಾಂಗೂಲಾಹ ಅಂದರೆ ದೊಡ್ಡ ಬಾಲ, ಮುಖ ಕಪ್ಪಗಿರುತ್ತೆ. ನಮಗೆ ಈ ಕಡೆ ಪ್ರಾಂತ್ಯದ ಕೋತಿಗಳು ಆ ಥರ ಕಾಣೋದಿಲ್ಲ. ಬೇರೆ ಬೇರೆ ಆಂಧ್ರ ಪ್ರದೇಶದ ಕಡೆಗೆ ಹೋದರೆ ಇಂಥದ್ದು ಕಾಣುತ್ತೆ. ತಿರುಪತಿ ಇಲ್ಲ ಬೆಟ್ಟ ಹತ್ತಬೇಕಾದ್ರೆ ಕಾಣುತ್ತೀತಾರೆ, ಅಲ್ಲಿ ಕಾಣುತ್ತೆ, ಇಲ್ಲಿ ಕಾಣಲ್ಲ. ಯಾಕೆ ಅಂದರೆ ಭವಿಷ್ಯೋತ್ತರ ಪುರಾಣದಲ್ಲೂ ಅದನ್ನು ಹೇಳಿದ್ದಾರೆ. ಏನು, ತಿರುಪತಿ ಬೆಟ್ಟದಲ್ಲಿರುವಂತಹ ಪ್ರತಿಯೊಂದು ವೃಕ್ಷಗಳು, ಪ್ರಾಣಿಗಳು ಅದೆಲ್ಲ ದೇವತೆಗಳು, ಗಂಧರ್ವರೇ ಇರೋದು ಅಂತ. ಅಲ್ಲಿದೆ ಈ ಥರ ಕೋತಿಗಳು, ನಮ್ಮಲ್ಲಿ ಯಾವ ಪ್ರಾಂತ್ಯದಲ್ಲೂ ಕಾಣೋಲ್ಲ. ಯಾಕೆ, ಅಲ್ಲಿ ಭಗವಂತನ ಸನ್ನಿಧಾನ ಆ ರೀತಿಯಲ್ಲಿದೆ ತಿರುಪತಿಯಲ್ಲಿ. ಹಾಗಾಗಿ ಇವತ್ತಿಗೂ ಅಲ್ಲಿ ಅಂತಹ ಕೋತಿಗಳು ಬೇಕಾದಷ್ಟು ಕಾಣುತ್ತೆ. ಇಲ್ಲಿ ರಾಮಾಯಣ ಕಾಲದಲ್ಲಿ ಅವತಾರ ಮಾಡಿ ಕೋತಿಗಳಾಗಿ ಅವತಾರ ಮಾಡಿದ್ರು ಅಂತ ಅಷ್ಟೇ ಹೇಳಲ್ಲ ಅವರು ಅದಕ್ಕೆ ಗೋಲಾಂಗುಲಾಹ ಅಂತಲೇ ಹೇಳ್ತಾರೆ. ಗೋಲಾಂಗುಲಾಹ ಅನ್ನೋ ಶಬ್ದಕ್ಕೆ ಗೋಲಾಂಗುಲ ಇತಿ ಪ್ರೋಕ್ತ ಕೃಷ್ಣವಕ್ತ್ರಸ್ತು ಮರ್ಕಟಃ ಅಂತಲೇ ಗೋಲಾಂಗುಲ ಅನ್ನೋದಕ್ಕೆ ಅರ್ಥ ಬರೀತಾ ಅವ್ರು ಹೇಳ್ತಾರೆ. ಕೃಷ್ಣವಕ್ತ್ರ ಅಂದ್ರೆ ಕಪ್ಪು ಮುಖ ಇರುತ್ತೆ, ದೊಡ್ಡ ದೊಡ್ಡ ಬಾಲ ಇರುತ್ತೆ, ಅದನ್ನೇ ಗೋಲಾಂಗುಲ ಅಂತ ಕರೀತಾರೆ, ಬೇರೆ ಅಲ್ಲ. ಹಾಗಾದ್ರೆ ಆ ಕೋತಿಗಳು ಎಲ್ಲಿದೆ? ಅದು ಇರೋದರಲ್ಲಿ ಉತ್ತಮವಾದ ಕೋತಿಗಳು ಅಂತ. ನಾವು ನೋಡ್ತಾ ಇರೋದು ಕಾಲಾನುಗುಣವಾಗಿ, ಯುಗಾನುಗುಣವಾಗಿ ಚಿಕ್ಕ ಚಿಕ್ಕದಾಗಿರ್ಬೋದು. ಆವಾಗಲೂ ಇಷ್ಟೇ ಚಿಕ್ಕದಾಗಿ ಕೋತಿಗಳಿದ್ವಾ ಅಂದರೆ ಅದಕ್ಕೆ ಅವರೇ ಮುಂದೆ ಉತ್ತರ ಕೊಡ್ತಾರೆ. ಹಾಗಾಗಿ ಒಟ್ಟು ಕೋತಿಗಳಾಗಿ ಹುಟ್ಟಿದ್ರಲ್ಲಿ ಎಲ್ಲರೂ ಈ ರೀತಿ ಕೋತಿಗಳಾಗಿ ಹುಟ್ಟಿದ್ದು ಅಂತ. ಗೋಲಾಂಗುಲ ಅನ್ನುವ ಜಾತಿಯಲ್ಲಿ ಆ ಜಾತಿಯ ಕಪಿಗಳಾಗಿ ಹುಟ್ಟಿದ್ದಾರೆ ದೇವತೆಗಳೆಲ್ಲ. ಅದರಲ್ಲಿ ಬಭೂವ ಹನುಮಾನ್ ನಾಮ
ಮುಖ್ಯ ಪ್ರಾಣ ಪ್ರಭಂಜನ ಉತ್ತಮ ಶ್ಲೋಕ ಭಕ್ತಾನಾಂ ಉತ್ತಮೋ ಯೋಖಿಲೋತ್ತಮ. ಅಲ್ಲಿ ಬಭೂವ ಹನುಮಾನ್ ನಾಮ ಮುಖ್ಯ ಪ್ರಾಣ ಪ್ರಭಂಜನ. ಮುಖ್ಯ ಪ್ರಾಣದೇವರು ಅವರು ಪ್ರಭಂಜನ ಅಂತ ಅವರನ್ನು ಕರೀತಾರೆ. ಅಂತಹ ಮುಖ್ಯ ಪ್ರಾಣದೇವರು ಹನುಮಂತ ದೇವರಾಗಿ ಅವತಾರ ಮಾಡಿದರಂತೆ. ಮುಖ್ಯ ಪ್ರಾಣ ಅಂದರೆ ಅದಕ್ಕೆ ಅವರು ಚೆನ್ನಾಗಿ ಹೇಳ್ತಾರೆ. ಅವರು ಮುಖ್ಯ ಪ್ರಾಣ ಅಂದರೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಎಳಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ತಾ ಪ್ರಕರ್ಷೇಣ ನಯತಿ. ಇವರು ಮುಖ್ಯ. ದೇಹದ ಒಳಗಡೆ ಬೇಕಾದಷ್ಟು ದೇವತೆಗಳೆಲ್ಲ ಇದ್ದಾರೆ, ತತ್ವಾಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ಮುಖ್ಯ ಪ್ರಾಣದೇವರು ಹೊರಟರು ಅಂದ್ರೆ ಇವರೆಲ್ಲ ಸೇರ್ಕೊಂಡು ಕಿತ್ಕೊಂಡು ಹೋಗ್ತಾರೆ. ಯಾರು ಉಳಿದು ಏನೂ ಪ್ರಯೋಜನ ಇಲ್ಲ, ಉಳಿಯೋದು ಇಲ್ಲ. ಅಲ್ಲಿ ಮುಖ್ಯ ಪ್ರಾಣದೇವರು ಆಚೆ ಹೋಗಿದ್ದಾರೆ, ಆದರೂ ಅವ್ರು ಮಾತಾಡ್ತಾ ಇದ್ರು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯ ಪ್ರಾಣದೇವರು ಹೋದ್ಮೇಲೆ ಅವ್ರಿಗೆ ಮೊಬೈಲ್ ರಿಂಗ್ ಆದ್ರೆ ಕೈಯಲ್ಲಿ ತಗೊಂಡ್ರು, ಇದೆಲ್ಲ ಇಲ್ವೇ ಇಲ್ಲ. ಒಂದ್ಸತಿ ಅವ್ರು ಹೋದ್ರು ಅಂದ್ರೆ ಪ್ರಕರ್ಷೇಣ ನಯತಿ, ಅದನ್ನು ಕಿತ್ಕೊಂಡೇ ಹೋಗೋದು, ಅದನ್ನು ಬಿಟ್ಟು ಹೋಗೋದು ಅಂತ ಇಲ್ವೇ ಇಲ್ಲ. ಹಾಗಾಗಿ ಅವರನ್ನು ಮುಖ್ಯ ಪ್ರಾಣದೇವರು ಅಂತ ಕರೀತಾರೆ. ಅಥವಾ ಒಳ್ಳೆ ಶ್ರೇಷ್ಠರಾದಂತಹ ಜ್ಞಾನಿಗಳನ್ನ ಅದೇ ಜೀವದ ಉತ್ತಮವಾದ ಜೀವರು ಯಾರಿರ್ತಾರೆ ಅದರೊಳಗಡೆ ಕರ್ಕೊಂಡು ಹೋಗಿ ಅವರನ್ನು ಬಿಡಬೇಕಲ್ಲ, ಆ ಕೆಲಸವನ್ನು ಅವರೇ ಮಾಡೋದು. ಬರೀ ಕರ್ಕೊಂಡು ಹೋಗ್ತಾರ, ಬರೀ ಎಲ್ಲ ಜೀವವನ್ನು ತೆಗೆಯೋದನ್ನು ಮಾತ್ರ ಮಾಡಿದರೆ ಮುಖ್ಯ ಪ್ರಾಣ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಅಲ್ಲಿಗೆ ಬಿಡೋದಷ್ಟೇ ಅಲ್ಲ, ಕೊನೆಯ ಸಂದರ್ಭದಲ್ಲಿ ಇನ್ನೇನು ಮಗು ಆಗಬೇಕು ಅನ್ನುವಾಗ ಆ ಪ್ರಸವ ವಾಯು ಅಂತ ಏನು ಕರೀತಾರೆ, ಅದು ಆ ಮುಖ್ಯ ಪ್ರಾಣದೇವರೇ ಬರೆಸಬೇಕು. ಆ ವೇದನೆಯನ್ನ, ಆ ವಾಯುವನ್ನ, ಆ ಗಾಳಿ ಬರೋ ತನಕ ಯಾವ ಡಾಕ್ಟರ್ ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇವಾಗ ಕುಯ್ದು ತೆಗೆದು ಬಿಡ್ತೀವಿ ಅಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಇವ್ರು ಮಾಡ್ಕೊಳ್ಬೇಕು ಆ ಕೆಲಸ. ಆದ್ರೆ ಅದು ಬಿಟ್ಟು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಯಾವುದಾದ್ರೂ ಜನನ ಆಗಬೇಕಾದ್ರೆ ಅಲ್ಲಿ ಮುಖ್ಯ ಪ್ರಾಣದೇವರ ಅವಶ್ಯಕತೆ ಅಷ್ಟಿದೆ. ಆದ್ದರಿಂದ ಅವರು ಮುಖ್ಯ ಪ್ರಾಣ. ಅಂತಹ ಮುಖ್ಯ ಪ್ರಾಣದೇವರು ಅವರು ಹನುಮಂತನಾಗಿ ಅವತಾರ ಮಾಡಿದರು. ವಾಸವೋ ವಾಲಿನಾಮಾಸೀತ್. ವಾಸವ ಅಂದರೆ ಇಂದ್ರ. ಆ ವಾಸವ ಇಂದ್ರದೇವರು ವಾಲಿಯಾಗಿ ಅವತಾರ ಮಾಡ್ತಾರೆ. ಆಮೇಲೆ ಹಿಂದೂಸ್ತಾನಿಯೋ ಅಂಗದ, ಚಂದ್ರ ಅಂಗದನಾಗಿ ಹುಟ್ಟುತ್ತಾರೆ. ವಾಲಿಯ ಮಗ ಅಂಗದನಾಗಿ ಚಂದ್ರ. ರವಿ ಸುಗ್ರೀವನಾಮಭೂತ್ ಅನಲೋ ನೀಲನಾಮಕಃ. ರವಿ ಅಂದರೆ ಸೂರ್ಯ, ಸೂರ್ಯನೇ ಸುಗ್ರೀವನಾಗೋದು. ಅಗ್ನಿ ನೀಲ, ನೀಲ ಅನ್ನುವ ಕಪಿ, ಅಗ್ನಿದೇವರು ನೀಲ ಅನ್ನುವ ಕಪಿಯ ಅವತಾರವನ್ನು ಮಾಡ್ತಾರೆ. ವರುಣಶ್ಚ ಸುಷೇಣೋಭೂತ್. ಸುಷೇಣ ಅನ್ನುವ ಕಪಿ ಅದು ವರುಣ. ಪಾಶೈರ್ ದೈತ್ಯಾನ್ ವೃಣೋತೀತಿ ವರುಣ ಅಂತ. ಪಾಶಗಳಿಂದ ದೈತ್ಯರನ್ನ ಎಳೆದಾಕ್ತಾರವರು, ಆದ್ದರಿಂದ ಅವರನ್ನ ವರುಣ ಅಂತ ಕರೀತಾರೆ. ವರುಣ ಪಾಶ. ನಾವು ನೀರಲ್ಲಿ ಹೇಳ್ತಾ ಇರ್ತೀವಿ, ನೀರಲ್ಲಿ ತುಂಬ ಸೆಳೆತ ಇದೆ, ಎಳೆದು ಬಿಡುತ್ತೆ, ಏನದು? ಅದೇ ವರುಣ ಅಂತ. ಪಾಶೈಹಿ, ನಮ್ಮನ್ನು ಆ ಪಾಶದಿಂದ ಎಳ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಎಂಥ ಪಾಶ ಗೊತ್ತಿದೆ ನಮಗೆ, ನಮಗಿಂತ ಚೆನ್ನಾಗಿ ಕೇರಳದವ್ರಿಗೆ ಗೊತ್ತಾಗಿದೆ. ಒಳ್ಳೆ ಪಾಶ ಹಾಕಿ ಎಲ್ಲರನ್ನೂ ಒಂದ್ಸತಿ ಕರ್ಕೊಂಡು ಹೊರಟೋಯ್ತು. ಯಾಕೆ? ಅದೇ ಮಾಡಿದ ಅವ್ರು ಅದನ್ನೇ ಹೇಳಿದ್ದವ್ರು. ಏನು ಅಂದರೆ ಪಾಶೈರ್ ದೈತ್ಯ ಅನ್ನಂತ, ದೈತ್ಯರನ್ನ ಎಳ್ಕೊಂಡು ಕರ್ಕೊಂಡು ಹೊರಟೋಯ್ತು. ದುಃಖ ಪಡಬೇಕಾದ ವಿಚಾರ ಇಲ್ಲ ಅಂತಿಲ್ಲ, ಪಾಪ ಹೀಗಾಯ್ತಲ್ಲ ಅಂತ. ಆದರೆ ಗೋವಿನ ಕೆಚ್ಚಲುಗಳನ್ನು ದೊಡ್ಡ ದೊಡ್ಡ ವ್ಯಾನ್ಗಳಲ್ಲಿ ತುಂಬಿಕೊಂಡು ಕತ್ತರಿಸಿ ತುಂಬಿಕೊಂಡು ಹೋಗುವ ಜಾಗ ಅದು. ಅಲ್ಲಿ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟು ಗೋಹಿಂಸೆಯನ್ನ ಆ ಪ್ರದೇಶದಲ್ಲಿ ಮಾಡಿದರೆ ಪ್ರಕೃತಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಪಾಶೈಹಿ. ಯಾಕೆ? ವರುಣ ತನ್ನ ಮನೆಯಲ್ಲೇ ಉತ್ತಮವಾದ ಗೋವುಗಳಿರೋದು. ಆ ಉತ್ತಮವಾದ ಗೋವುಗಳು ನಂದಗೋಪನಾಗಿ ಬರ್ತಾನೆ ಅಂತೆಲ್ಲ ನಾವು ಮುಂದೆ ಕೇಳ್ತೀವಿ. ಹಾಗೆ ಆ ಗೋವುಗಳನ್ನು ಅಷ್ಟೆಲ್ಲ ಹಿಂಸೆ ಮಾಡಿದ್ರಿಂದಲೂ ಹೀಗಾಗಿದೆ ಅವರಿಗೆ. ಆ ಪಾಶದಿಂದ ಆ ದೈತ್ಯರನ್ನು ಎಳ್ಕೊಂಡು ಹೋದಾಗೆ ಯಾರ್ಯಾರಿಗೆ ಆ ಯೋಗ ಇತ್ತೋ ಅವರನ್ನು ಕರ್ಕೊಂಡು ಹೋಗಿದೆ ಅಷ್ಟೇ. ಎಲ್ಲರೂ ಹೋಗಿದ್ದಾರೆ ಅಂತಿಲ್ಲ. ಅದೇ ಯೋಗದಲ್ಲಿ ಹೋಗಬೇಕು ಅಂತಿದ್ದವರನ್ನ ನಾವೇನು ಮಾಡಿದ್ರು ತಡಿಲಿಕ್ಕಾಗದು. ಹಾಗೆ ಪ್ರಕೃತಿಯ ವಿಕೋಪ. ಒಟ್ಟು ಆ ವರುಣದೇವರು ಸುಷೇಣ ಅನ್ನುವ ಕಪಿಯಾಗಿ ಹುಟ್ಟುತ್ತಾರೆ. ವಿಶ್ವಕರ್ಮ ನಲೋ ಅಜನಿ. ವಿಶ್ವಕರ್ಮ ಗೊತ್ತಿದೆ, ದೇವತೆಗಳ ಶಿಲ್ಪಿ. ಅವನೇ ನಲನಾಗಿ ಹುಟ್ಟುತ್ತಾನೆ, ನಲ ಅನ್ನುವ ಕಪಿಯಾಗಿ ಹುಟ್ಟುತ್ತಾರೆ. ಅಭೂತಾಂ ಮೈಂದ ವಿವಿಧ ಅಶ್ವಿನೌ ಸೇವಿತಂ ವಿಭೌ. ಮೈಂದ ವಿವಿಧ ಅಂತ ಅವಳಿ ಜವಳಿ ಮಕ್ಕಳು, ಅವರು ಅಶ್ವಿನಿ ದೇವತೆಗಳು. ಪ್ರಾಣಾದ್ಯ ಪಂಚಮರುದೋ ದನದಾದತ್ರ ಜಗ್ನಿರೆ.
ಇಲ್ಲಿ ವಿಶೇಷ ಪ್ರಾಣದೇವರ ಮಕ್ಕಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನೋರು ಕುಬೇರನಿಂದಾಗಿ ಹುಟ್ಟುತ್ತಾರೆ ಅಂತ. ಗಜೋ ಗವಾಕ್ಷ ಗವಯ ವೃಷಾಕ್ಯೋ ಗಂಧಮಾದನ ಅಂತ ಅವ್ರಿಗೆ 5 ಹೆಸರು. ಗಜ, ಗವಾಕ್ಷ, ಗವಯ, ವೃಷ, ಗಂಧಮಾದನ. ಈ 5 ಹೆಸರಿನಿಂದ ಇವರೆಲ್ಲ ಕುಬೇರನ ಮಕ್ಕಳಾಗಿ ಹುಟ್ಟುತ್ತಾರೆ. ಪನಸಾಕ್ಯ ಶತವಲಿ ಜಾತೌ ವಸ್ವಂಶ ಸಂಭವೌ ಮರುಶ್ರೇಷ್ಠಾವಜಾಯೇತಾಂ ಶ್ವೇತ ಸಂಪಾತಿ ನಾಮಕೋ. ಪನಸ ಶತವಲಿ ಅನ್ನುವ ಹೆಸರಿನಿಂದಾಗಿ ಪನಸ ಅನ್ನುವ ದೇವತೆ, ಶತವಲಿ ಅನ್ನುವ ಒಂದು ಕಪಿಯ ಹೆಸರಿನಿಂದಾಗಿ ಹುಟ್ಟುತ್ತಾರೆ. ಮರುಶ್ರೇಷ್ಠವು ಇಲ್ಲೆಲ್ಲ ಕೆಲವು ಕಡೆ ಮರುತ್ಶ್ರೇಷ್ಠರು ಅಂತ. ಮರುದ್ಗಣ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿದೆ. 19 ಆ ಮರುದ್ಗಣಗಳಲ್ಲಿ ಯಾರು ಹುಟ್ಟಿದ್ರು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ತಾತ್ಪರ್ಯ ನಿರ್ಣಯದಲ್ಲೂ ನಮಗೆ ಹೇಳೋಲ್ಲ. ಇಲ್ಲೂ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಹಾಗೆ ಹೀಗೆ ಅಂತ ವ್ಯತ್ಯಾಸ ಮಾಡಲಿಕ್ಕೆ ಹೋಗಲ್ಲ. ಆಚಾರ ಬಿಟ್ಟಿದ್ದಾರೆ ಅಂತ ಆದರೆ ಅವರು ಗೊತ್ತಿದ್ದೇ ಅದನ್ನು ಬೇಡ ಅಂತ ಹೇಳಿರ್ತಾರೆ. ಮರುದ್ದೇವತೆಗಳ ಮರುದ್ಗಣದಲ್ಲಿ 49 ಜನರಲ್ಲಿ ಯಾರು ಹುಟ್ಟಿದ್ದಾರೆ, ಯಾರಿಲ್ಲ, ಅವರೂ ಹೇಳಕ್ ಹೋಗಿಲ್ಲ. ಶ್ರೇಷ್ಠವಾದ ಮರುತ್ ಹುಟ್ಟಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಇವರು ಅದಕ್ಕೆ ಅದೇ ಶಬ್ದವನ್ನು ಇಟ್ಕೊಂಡ್ಬಿಟ್ಟು ಮರುಶ್ರೇಷ್ಠ ವಜಾಯೇತಾಂ ಶ್ವೇತ ಸಂಪಾತಿ ನಾಮಕವು ಅಂತ ಅಷ್ಟೇ ಹೇಳಿ ಮುಗಿಸ್ಬಿಡ್ತಾರೆ. ಯಾರು ಏನು ಅಂತ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ಬೃಹಸ್ಪತಿ ಬೃಹತ್ ಬುದ್ಧಿ ತಾರೋ ನಾಮ ವ್ಯಜಾಯತ. ತಾರ ಅನ್ನುವ ಕಪಿನೇ ಅದು ಬೃಹಸ್ಪತ್ಯಾಚಾರ್ಯರೇ ತಾರ ಅನ್ನುವ ಕಪಿಯಾಗಿ ಹುಟ್ಟುತ್ತಾರೆ. ಶಚಿ ಮಹೇಂದ್ರ ಮಹಿಷಿ, ಇಂದ್ರದೇವರ ಮಡದಿ ಶಚಿ ತಾನು ಈ ತಾರೆಯಾಗಿ ತಾರನ ತಂಗಿಯಾಗಿ ಅವರು ಹುಟ್ಟುತ್ತಾರೆ. ವಿತ್ತಪ ಕತ್ತನಾಕ್ಯೋಭೂತ್. ಕತ್ತನ ಅನ್ನುವ ಕಪಿ ಯಾರು ಅಂದ್ರೆ ಅದು ವೈಶ್ರವಣ ಅಂದ್ರೆ ಕುಬೇರ. ಆಮೇಲೆ ನಿರುತಿರ್ ದುರ್ಮುಖಾಭಿಧ, ನಿರುತಿಯೇ ದುರ್ಮುಖನಾಗಿ ಹುಟ್ಟೋದು. ಮರುಶ್ರೇಷ್ಠ ಪೂರ್ವಮೇವ ಕೇಸರಿ ಎನ್ನುವ ಹೆಸರಿನಿಂದ ಮತ್ತೊಬ್ಬ ಶ್ರೇಷ್ಠವಾದ ಮರುತ್ತು ಹಿಂದೆನೆ ಅಂದ್ರೆ ಮುಖ್ಯ ಪ್ರಾಣದೇವರೆಲ್ಲ ಬರೋದಕ್ಕಿಂತ ಬಹಳ ಮುಂಚೆ, ಹನುಮಂತ ದೇವರ ಆಮೇಲೆ ಅದಕ್ಕಿಂತ ಮುಂಚೆ ಮರುಶ್ರೇಷ್ಠವಾದಂತಹ ಒಂದು ಕಪಿ ಕೇಸರಿ ಎನ್ನುವ ಹೆಸರಿನಲ್ಲಿ ಹುಟ್ಟಿರ್ತಾರೆ. ಪರ್ಜನ್ಯ ಶರಭೋ ಜಜ್ಞೆ, ಪರ್ಜನ್ಯನೇ ಶರಭನಾಗಿ ಹುಟ್ಟೋದು. ಪ್ರಾಯಸ್ಥೆ ಸ್ವಸುತಾ ಸ್ವಯಂ ಋಷಿಗಂಧರ್ವ ಸಿದ್ಧಾದ್ಯ ಅಭಿಜಾತ ಸಹಸ್ರಚ. ಈ 1000 ಜನ ದೇವತೆಗಳು, ಸಿದ್ಧರು, ಗಂಧರ್ವರು ಇವರೆಲ್ಲ ದೇವರ ಸೇವೆ ಮಾಡಬೇಕು ಅಂತ ಒಬ್ಬೊಬ್ರು ಒಂದೊಂದು ರೀತಿ ಋಷಿಗಳಾಗಿ, ದೇವತೆಗಳಾಗಿ, ಮನುಷ್ಯರಾಗಿ ಎಲ್ಲ ರೀತಿಯಲ್ಲಿ ಹುಟ್ಟಿದ್ದಾರೆ. ಈ ಕಪಿಗಳು ಹುಟ್ಟಿ ದೇವರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇದು ನಗೋ ತರ ಇದೆ. ಕೋತಿಗಳಿಂದ ಸಹಾಯ ಮಾಡಿಸಿಕೊಂಡ ರಾಮಚಂದ್ರ. ಅದಕ್ಕೆ ಈ ಕಥೆಯನ್ನ ಇವತ್ತಿಗೂ ಮೊನ್ನೆಯೂ ಯಾರೋ ಪೇಪರಲ್ಲಿ ಕೊಟ್ಟಿದ್ದು, ರಾಮನ ಅಸ್ತಿತ್ವಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ. ಈ ತರ ಮೂರ್ಖರೆಲ್ಲ ಇರ್ತಾರೆ, ಅವರು ಇದನ್ನೇ ಹೇಳ್ತಾ ಇರ್ತಾರೆ ಮತ್ತೆ ರಾಮನ ಅಸ್ತಿತ್ವಕ್ಕೆ ಪುರಾವೆಗಳಿಲ್ಲ, ರಾಮನ ಅಸ್ತಿತ್ವಕ್ಕೆ ಪುರಾವೆಗಳಿಲ್ಲ ಅಂತ. ಅವರೆಲ್ಲ ಕೋತಿಗಳಷ್ಟೇ, ಅವರಿಗೆ ಈ ತರ ಕೋತಿಗಳಲ್ಲ. ರಾಮಚಂದ್ರ ದೇವರ ಸೇವೆಗೋಸ್ಕರ ಹುಟ್ಟಿದಂತಹ ಕೋತಿಗಳು ಹೇಗಿದ್ರು ಅಂದ್ರೆ, ಕ್ರುದ್ಧಾಧರಾಂತೆ ವಿಭಿಂದ್ಯು ಉದ್ಧರೇರ್ ಯುದ್ಧರಾಧರಾನ್ ನಕದಂತಾಯುಧ ಯುದ್ಧೆ ನಾಗಾಯುತ ಬಲೋದ್ಧತಾಹ. ಅವರೆಲ್ಲ ಅವರಿಗೆ ಕೋಪ ಬರೆಸಬಾರದು. ಕೋಪ ಬಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ವಿಭಿಂದ್ಯುಹು, ಭೂಮಿಯನ್ನೇ ಬಗದು ಅದರ ಒಳಗಡೆ ಹೋಗೋ ಸಾಮರ್ಥ್ಯ ಇದೆ. ಇದನ್ನ ಮುಂದೆ ಸುಗ್ರೀವ ಆದೇಶ ಮಾಡಿದಾಗ ಅಲ್ಲೆಲ್ಲ ಕಪಿಗಳು ವಾಪಸ್ ಬರ್ತಾರೆ. ವಾಪಸ್ ಬಂದು 1 ತಿಂಗಳ ಅವಕಾಶ ಕೊಡ್ತೀನಿ, ಎಲ್ಲ ಬರಬೇಕು ಅಂತಾರೆ. ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಸುಗ್ರೀವನ ಎದುರುಗಡೆ ಮಾತಾಡುವಾಗ ಇದನ್ನ ಹೇಳ್ತಾರೆ, ನಾವು ಭೂಮಿಯನ್ನೆಲ್ಲ ತೋಡಿ ಕಿತ್ತಾಕಿ ಕೆಳಗಡೆ ತನಕ ಹೋಗಿ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲೂ ಸೀತೆ ಇಲ್ಲ ಅಂತ. ಅಂದ್ರೆ ಕೆಲಸ ಹೇಳಿದ್ರು ಹಾಗೆ, ಕೋಪ ಬಂದ್ರು ಹಾಗಿರ್ತಾರೆ. ಇವತ್ತಿನ ಯಾವ ಕೋತಿಗಳಿಗೂ ಈ ತರ ಸಾಮರ್ಥ್ಯ ಇರೋದಲ್ಲ. ಕೋತಿಗಳು ಅಂದ್ರೆ ಇಂಥ ಕೋತಿಗಳು. ಆ ಯುಗ ಭೇದವೇ ಬೇರೆ. ಈಗಿನ ಯುಗಕ್ಕನುಗುಣವಾಗಿ, ಈಗಿನ ಕಾಲಕ್ಕನುಗುಣವಾಗಿ ಇವಾಗೆಲ್ಲ ಬದುಕೋದು, ಮನುಷ್ಯರು ಹುಟ್ಟುತ್ತಾ ಇರೋದು, ಮನುಷ್ಯರ ಎತ್ತರ ಇದೆಲ್ಲ ಬಹಳ ಕಮ್ಮಿ ಆಗ್ತಾ ಬಂದಿದೆ. ಹಾಗೆ ಆ ಯುಗದಲ್ಲಿ ಹೇಗಿರಬೇಡ, ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರ ಕಾಲದಲ್ಲಿ ಇದ್ದಂತಹ ಕಪಿಗಳು ಅಂದ್ರೆ ನಾವಂದುಕೊಂಡಂತಹ ಕಪಿಗಳಲ್ಲ. ಅಂತಹ ಒಳ್ಳೆ ನಾಗ ಅಯುತ ಬಲೋದ್ಧತಾಹ ಅಂತ, ಅಯುತ ಸಂಖ್ಯೆಯ ಆನೆಯ ಬಲ ಅದು ಇರತಕ್ಕಂತಹ ಕಪಿಗಳೆಲ್ಲ ಅಂತಹ ಕಪಿಗಳದು ಸಾಮಾನ್ಯ ಅಲ್ಲ. ಆದ್ದರಿಂದ ನಾನಾ ಯೋನಿಷು ಸಂಜಾತ ನಾನಾ ಯುದ್ಧ ವಿಶಾರದಾಹ ನಾನಾ ವಿಧ ಮಸೇವಂತ ನಾನಾ ವೀರ್ಯಂ ರಮಾಪತಿಂ. ಅವರ ಮುಖ್ಯ ಉದ್ದೇಶ ರಮಾಪತಿಯಾದಂತಹ ನಾರಾಯಣನ ಸೇವೆ ಮಾಡಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಇವರೆಲ್ಲ ಬಂದಿದ್ದಾರೆ. ಅಚ್ಛಿನ್ನ ಪಕ್ಷೈರಪರೈಹಿ ಪರ್ವತೈರಿವ ಸರ್ವತಃ ಘನಾಘನೈರಿವ ಗಣೈಹಿ ತೈಸ್ಸಮಸ್ಕಾರಿ ಭೂರಿಯಂ. ಅದರಿಂದ ಈ
ಬಂದಿರತಕ್ಕಂತಹ ಕಪಿಗಳು ಸಾಮಾನ್ಯವಾದ ಕಪಿಗಳಲ್ಲ. ಒಬ್ಬೊಬ್ಬರ ರೆಕ್ಕೆಗಳೆಲ್ಲ ಹೇಗಿದ್ವು, ಅಥವಾ ಅವ್ರ ಕೈಗಳಿಂದ ಹೊಡೆದ್ರು ಅಂದರೆ ಹೇಗಿರ್ತಾ ಇತ್ತು ಅಂದರೆ ಎಲ್ಲ ಪರ್ವತಕ್ಕೆ ಸಮಾನ. ಸುಮ್ಮನೆ ಕತ್ತರಿಸೋದು, ಬೀಳೋದು, ಬೀಸಿದ್ರೆ ಗಾಳಿಯೂ ಬರೋಲ್ಲ, ಆ ಥರದ್ದೆಲ್ಲ ಅಲ್ಲ ಅವರದ್ದು. ಪರ್ವತಕ್ಕೆ ಸಮಾನವಾಗಿರುವಂತಹ ಅಷ್ಟು ಬಲ ಇತ್ತು ಅಂತ ಅರ್ಥ. ಅಷ್ಟು ಬಲ ಇದ್ದಂತಹ ಕೈಗಳು, ಬಲ, ಅದರ ಜೊತೆಗೆ ರೆಕ್ಕೆಗಳು, ಅಂಥ ರೆಕ್ಕೆಗಳನ್ನು ತಗೊಂಡು ಬಂದಿರತಕ್ಕಂತಹ ದೇವತೆಗಳು ಮುಖ್ಯವಾಗಿ ದೇವರ ಸೇವೆಗೆ ಅಂತ ಅವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಬಂದ ಮೇಲೆ ರಾಮಚಂದ್ರ ದೇವರು ಅವರು ಕೌಸಲ್ಯ ಮಗನಾಗಿ ಅವತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವತಾರ ಮಾಡ್ತಾರೆ. ಯಾವಾಗ? ವೈವಸ್ವತೇಂತರೇ ಪ್ರಾಪ್ತೆ ತ್ರೇತಾಯಾಮ್ ಉತ್ತರಾಯಣೆ ಚೈತ್ರೇ ನವಮ್ಯಾಂ ಪ್ರಾಕ್ಪಕ್ಷೆ ದಿವಾ ಪುಣ್ಯೇ ಪುನರ್ವಸೌ ಉದಯೇ ಗುರುಗೌರಾಂ ಶ್ವೋರ್ಲಗ್ನೆ ಕರ್ಕಟ ಕ್ವಯೇ ಮೇಷಂ ಪೂಷಣಿ ಸಂಪ್ರಾಪ್ತೆ ಸ್ವಚ್ಛಸ್ಥೆ ಗ್ರಹ ಪಂಚಕೆ. ರಾಮಚಂದ್ರ ದೇವರ ಅವತಾರ ಮಾಡಿದ್ಯಾವಾಗ? ವೈವಸ್ವತೆಯಂತರೇ ಪ್ರಾಪ್ತೆ ತ್ರೇತಾಯಾಮ್ ಉತ್ತರಾಯಣಿ, ವೈವಸ್ವತ ಮನ್ವಂತರದಲ್ಲಿ. ಅವಾಗಲೂ ವೈವಸ್ವತಮನು ಇದ್ದ ಕಾಲ. ಈಗಲೂ ನಾವು ಅದನ್ನೇ ಹೇಳ್ತೇವೆ, ವೈವಸ್ವತ ಮನ್ವಂತರೇ ಅಂತಲೇ ನಾವು ಹೇಳೋದು. ಅವಾಗಲೂ ವೈವಸ್ವತ ಮನ್ವಂತರ, ತ್ರೇತಾಯುಗ, ಉತ್ತರಾಯಣದಲ್ಲಿ ಚೈತ್ರ ಪಕ್ಷ ನವಮಿ, ಶುಕ್ಲ ಪಕ್ಷ, ಪ್ರಾಕ್ಪಕ್ಷ ಅಂದರೆ ಕೃಷ್ಣ ಪಕ್ಷಕ್ಕಿಂತ ಹಿಂದಿನದ್ದು ಅಂತ. ಯಾವುದಂದ್ರೆ ಶುಕ್ಲ ಪಕ್ಷ. ಆ ಶುಕ್ಲ ಪಕ್ಷದ ನವಮಿ ದಿವಸ ಬೆಳಗ್ಗೆ ಪುನರ್ವಸು ನಕ್ಷತ್ರ ಇರುವಾಗ ರಾಮಚಂದ್ರ ದೇವರು ತಾವು ಅವತಾರವನ್ನು ಮಾಡ್ತಾರೆ. ಉದಯೇ ಗುರು ಗೌರಾಂಶ್ವೋರ್ ಲಗ್ನೆ, ಅದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಇವರು ಹೇಳ್ತಾರೆ. ಭಗವಂತ ತಾನು ಅವತಾರ ಮಾಡಿದಾಗ 5 ಉತ್ತಮವಾಗಿರುವಂತಹ ರಾಶಿ, ನಕ್ಷತ್ರ ಇದೆಲ್ಲ ಉಚ್ಚ ಸ್ಥಾನದಲ್ಲೇ ಇತ್ತು ಅಂತ. ಜ್ಯೋತಿಷ್ಯದ ಪ್ರಕಾರ ಈ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವತ್ತು ಆ ರೀತಿಯಲ್ಲೇ ಇತ್ತಂತೆ. ಅದು ಯಾಕೆ ಏನು ಅಂತ ಕೇಳಬೇಡಿ, ಮುಂದೆ ಅವರೇ ಹೇಳ್ತಾರೆ. ಅದನ್ನು ಹೇಳುವಾಗ ಅವರು ಹೇಳ್ತಾರೆ ಯಾವ್ಯಾವುದದು ಅಂದರೆ ಈ ಮಕರ, ಕನ್ಯಾ, ಕರ್ಕಾಟಕ, ಮೀನ, ತುಲ, ಈ 5 ರಾಶಿಗಳು ಕ್ರಮವಾಗಿ ಉಚ್ಚ ಸ್ಥಾನದಲ್ಲಿ ಇದ್ವಂತೆ. ಯಾವುದದು ಉಚ್ಚ ಸ್ಥಾನದಲ್ಲಿರೋದು ಅಂದರೆ ಎಲ್ಲದಕ್ಕೂ ಏಕಾದಶ ಸ್ಥಾನವನ್ನು ದೊಡ್ಡ ಸ್ಥಾನ ಅಂತ ಕರೀತಾರೆ. ಈ ಗ್ರಹಗಳೆಲ್ಲ ಏಕಾದಶ ಸ್ಥಾನದಲ್ಲಿದ್ದಾಗ ಅದು ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ. ಅದಕ್ಕೆ ಸಂಕಲ್ಪ ಮಾಡುವಾಗ ನವಗ್ರಹ ಯಾಗದಲ್ಲಿ ಇದನ್ನು ಹೇಳ್ತಾರೆ. ಯೇ ಗ್ರಹಾ ಅರಿಷ್ಟಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಸಕಾಶಾತ್ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡ್ತಾರೆ. ಅಂದ್ರೆ ಏನು ಅಂದರೆ ಎಲ್ಲ ಗ್ರಹಗಳು ಏಕಾದಶ ಸ್ಥಾನದಲ್ಲಿದ್ದಾಗ ಯಾವ ಫಲವನ್ನು ಕೊಡುತ್ತೋ ಆ ಫಲವನ್ನು ಕೊಡಲಿ ಯಜಮಾನನಿಗೆ ಅಂತ ಹೇಳ್ತಾರೆ. ಹಾಗೆ ಉಚ್ಚ ಸ್ಥಾನದಲ್ಲಿ ಈ 5 ನಕ್ಷತ್ರಗಳು ಎಲ್ಲ ಉಚ್ಚ ಸ್ಥಾನದಲ್ಲಿ ಇದ್ವಂತೆ. ಆ ಉಚ್ಚ ಸ್ಥಾನದಲ್ಲಿದ್ದಾಗ ಅದಕ್ಕೆ ತದಭಿಮಾನಿ ದೇವತೆಗಳು ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ ಇವರೆಲ್ಲ ಇದಕ್ಕೆ ಅಭಿಮಾನಿ ದೇವತೆಗಳು. ಮಕರಕ್ಕೆ ಶನಿ, ಹೀಗೆ ತುಲಾಗೆ ಶುಕ್ರ, ಹೀಗೆಲ್ಲ ಇವರು ಅದಕ್ಕೆ ಆ ರಾಶಿಗೆ ಸಂಬಂಧಪಟ್ಟಂತಹ ಅಭಿಮಾನಿ ದೇವತೆಗಳು. ಇವರೆಲ್ಲ ಉಚ್ಚ ಸ್ಥಾನದಲ್ಲಿದ್ದಾಗ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ಈ ರೀತಿಯ ಕಾಲ ಬಹಳ ಕಷ್ಟ ಅಲ್ವಾ ಅಂದರೆ ಹೌದು ಕಷ್ಟ. ಮಹಾಭಾರತದ ಸಂದರ್ಭದಲ್ಲೂ ಇಂಥದ್ದೊಂದು ಕಾಲ ಬಂದಿತ್ತು ಅಂತ ಇವರು ಸೂಚನೆ ಮಾಡ್ತಾರೆ. ಯಾವುದು ಅಂದರೆ ತ್ರಯೋದಶ್ಯಾಯೇವ ಪಂಚದಶೀತ್ವಂ ಅಂತ. 13 ಅವಾಗ ಬಂದಿದ್ದು, 13 ತಿಥಿಗಳು, ಆದರೆ 15. ಅದು ಹೇಗೆ ಬಂದಿತ್ತು, ಅದು ಯಾವ ಥರ ಆಗಿತ್ತು ಅದು ನಮಗೆ ಗೊತ್ತಿಲ್ಲ. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಆ ಥರ ಆಗಿತ್ತು. ಅದು ಬಿಟ್ಟರೆ ಇನ್ನೊಂದು ಸಂದರ್ಭ ಹೇಳ್ತಾರೆ, ಕೃಷ್ಣ ರುದ್ರದೇವರನ್ನ ತಾನು ತಪಸ್ಸು ಮಾಡಿದಾಗ ಅವಾಗಲೂ ಹೀಗೆ ಮಾಡಿದ್ದಂತೆ. ಒಂದೇ ದಿವಸದಲ್ಲಿ ಬೃಹಸ್ಪತ್ಯಾಚಾರ್ಯರು 12 ರಾಶಿ ಓಡಿ ಹೋಗ್ಬೇಕಷ್ಟೆ. 12 ರಾಶಿ ಸುತ್ಕೊಂಡು ಬರಬೇಕು. ನಾನು ಒಂದೇ ದಿವಸ ತಪಸ್ಸು ಮಾಡೋದು, ಇವ್ರು ಓಡೋಗ್ಲಿ ಅಂತ. ಅವ್ರು ಓಡ್ಕೊಂಡು ಬಂದಿದ್ರು ಪಾಪ, 12 ರಾಶಿ ಸುತ್ಕೊಂಡು ಬಂದಿದ್ರು. ಹೀಗೆ ಅದು ದೇವರಾದ್ರಿಂದ ಭಗವಂತನಿಗೆ ಆ ಸಾಮರ್ಥ್ಯ ಇದೆ. ಎಲ್ಲ ಚೆನ್ನಾಗಿತ್ತು ಅಲ್ಲ, ಅವರೆಲ್ಲ ಚೆನ್ನಾಗಿ ದೇವರ ಅವತಾರ ಮಾಡ್ತಿದ್ದಾನಾದ್ರಿಂದ ನಾವೇ ನಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ಬಂದಾಗ ಏನು ಮಾಡ್ತೇವೆ, ನಾಳೆ ರಾತ್ರಿ ಆದರೆ ಸ್ನಾನ ಮಾಡ್ತೀವಿ, ಒಳ್ಳೊಳ್ಳೆ ವಸ್ತ್ರ ಹಾಕ್ಕೊಂಡು ಮನೆಯಲ್ಲೆಲ್ಲ ಅಲಂಕಾರ ಮಾಡಿ ಎಲ್ಲ ಕಡೆ ದೀಪ ಹಚ್ಚಿಟ್ಟು
ದೇವರು ಬರ್ತಿದ್ದಾನೆ, ಅವನಿಗೆ ಅರ್ಘ್ಯ ಕೊಡಬೇಕು ಅಂತ ನಾವೇ ಸಂಭ್ರಮ ಪಡ್ತೀವಿ. ಅವರಿಗೆಲ್ಲ ಅಷ್ಟಷ್ಟು ದೊಡ್ಡ ಸ್ಥಾನ ದೇವರು ಕೊಟ್ಟಿದ್ದಾನೆ. ಎಲ್ಲೆಲ್ಲೋ ನೀಚ ಸ್ಥಾನದಲ್ಲಿ ನಿಂತ್ಕೊಂಡು ದೇವರ ಅವತಾರ ಮಾಡಬೇಕಾದ್ರೆ ಅವರೆಲ್ಲ ಹೇಗೆ ತಾನೇ ಇರ್ತಾರೆ. ಅದಕ್ಕೆ ಅವರವ್ರದ್ದು ಯಾವ್ದು ಉಚ್ಚ ಸ್ಥಾನವೋ ಅಲ್ಲಿ ಎಲ್ಲ ನಿಂತ್ಕೊಂಡು ಕೈ ಮುಗಿತಾ ನಿಂತ್ಕೊಂಡ್ಬಿಟ್ಟಿರೋದು. ದೇವರು ಬರಲಿ, ನಾವೆಲ್ಲ ನಮ್ದು ಯಾವ್ದು ಒಳ್ಳೆ ಸ್ಥಾನ ಅಲ್ಲಿ ಹೋಗಿ ನಾವು ನಿಂತ್ಕೊಂಡ್ಬಿಡೋಣ ದೇವರನ್ನು ಬರಮಾಡ್ಕೊಳ್ಳಿಕ್ಕೆ ಅಂತ. ಹಾಗಾಗಿ ಎಲ್ಲ ಉತ್ತಮವಾದ ಸ್ಥಾನದಲ್ಲೇ ನಿಂತ್ಕೊಂಡಿದ್ರು. ಆ ರಾಷ್ಟ್ರಾಧಿಪತಿಗಳು, ನಕ್ಷತ್ರ, ಇದು ಯಾವುದರಲ್ಲಿ ಯಾವ ಕೊರತೆನೂ ಇಲ್ಲ. ಹೀಗೆ ರಾಮಚಂದ್ರ ದೇವರು ಆವಿರಾಸೀತ್ ಸ್ವಕಲಯ ಕೌಸಲ್ಯಾಯ ಪರಪ್ಪುಮಾನ್ ದಿವ್ಯವ್ರತೈ ವಿಶುದ್ಧಾಯ ಸಾಕ್ಷಾತ್ ತತ್ವಮತೇರಿವ ಅಂತ. ಅಲ್ಲಿ ರಾಮಚಂದ್ರ ದೇವರು ಕೌಸಲ್ಯಲ್ಲಿ ಅವಳು ಎಂಥವಳು, ಮತ್ತೆ ದಿವ್ಯವ್ರತೈ ವಿಶುದ್ಧಾಯ, ಒಳ್ಳೊಳ್ಳೆ ವ್ರತಗಳನ್ನು ಆಚರಣೆ ಮಾಡಿ ತನ್ನ ದೇಹವನ್ನು ಶುದ್ಧವಾಗಿಟ್ಟುಕೊಂಡಿದ್ಲು. ಹಾಗಾದರೆ ವ್ರತ ಮಾಡಿದರೆ ದೇಹ ಶುದ್ಧಿಗೆ ವ್ರತ ಅಂತ ಅಷ್ಟೇ. ಏನ್ ಬೇಕಾದ್ರೂ ಕಾರಣಗಳಿರ್ಬೋದು, ಯಾವ ಪದಾರ್ಥ ಬರ್ಬೋದು ಬಿಡ್ಬೋದು. ವ್ರತಾಚರಣೆ ಮಾಡೋದರಿಂದ ಆಗೋ ಲಾಭ ಏನು ಅಂದ್ರೆ ದೇಹ ಶುದ್ಧಿ ಆಗುತ್ತೆ. ದೇಹ ಶುದ್ಧಿ ಆದರೆ ಸನ್ನಿಧಾನ ಹೆಚ್ಚಾಗುತ್ತೆ. ಸನ್ನಿಧಾನ ಹೆಚ್ಚಾಗಿ ದೇವರ ಪ್ರೀತಿಗೆ ಮಾಡುವಂತಹ ಕರ್ಮ, ಮಾಡಿದ ಎಲ್ಲ ಕರ್ಮಗಳು ದೇವರ ಪ್ರೀತಿ ಆಗುತ್ತೆ. ಈ ದೇಹ ಶುದ್ಧಿ, ಎಲ್ಲ ಶುದ್ಧಿಯೂ ಮುಖ್ಯ. ತ್ರಿಕರ್ಣ ಶುದ್ಧಿಯಿಂದ ಮಾಡಿ ಮಾಡಿ ಅಂತ ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಎಲ್ಲವೂ ಶುದ್ಧವಾಗಿರಬೇಕು, ದೇಹ, ಮನಸ್ಸು, ಮಾತು. ಅದರಲ್ಲಿ ದೇಹವೂ ಶುದ್ಧವಾಗಿರಬೇಕು. ಇದೇ ಸಾಧನೆಗೆ ಬೇಕಾಗಿರುವ ಮುಖ್ಯವಾದ ಅಂಗ ದೇಹ. ಅದೇ ಶುದ್ಧ ಇಲ್ಲ ಅಂದರೆ ಹೇಗೆ ತಾನೇ ಮಾಡ್ಲಿಕ್ಕೆ ಸಾಧ್ಯ? ನಾವು ಇವತ್ತು ಸ್ತೋತ್ರ ಹೇಳ್ತೇವೆ, ಧ್ಯಾನ ಮಾಡ್ತೇವೆ ಅಂದರೆ ಈ ದೇಹವನ್ನು ಉಪಯೋಗಿಸ್ಕೊಂಡು ಮಾಡಿ ಬಿಟ್ಟು ಹೋಗಬೇಕು. ಹಾಗಾಗಿ ಇದನ್ನು ಚೆನ್ನಾಗಿಟ್ಕೊಳ್ಬೇಕು. ಹಾಗಾಗಿ ವ್ರತ ಮಾಡೋದರ ಸಾರ್ಥಕ್ಯವನ್ನ ಇದರ ಮೂಲಕ ತಿಳಿಸ್ಕೊಡ್ತಾರೆ. ಆದ್ದರಿಂದ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಸಂತೋ ಅಗಚ್ಚನ್ ಪ್ರಸನ್ನತ್ವಮಸಂತೋಪಿ ವಿಷಣ್ಣತಾಂ ಜಾಯಮಾನೆ ತ್ವಜೇ ತಸ್ಮಿನ್ ಜಗದಾಸೀದನಾಕುಲಂ ಬ್ರಹ್ಮಾದೀನಾಂ ಸುರೇಂದ್ರಾಣಾಂ ರಮ್ಯಾಕುಸುಮವೃಷ್ಟಯಃ ಜಯ ಶಬ್ದಸ್ತೂರ್ಯ ಶಬ್ದ ಅಪ್ರಯೋದ್ಯಾಮ ಪೂರಯನ್. ರಾಮಚಂದ್ರ ದೇವರ ಅವತಾರ ಮಾಡಿದ್ದೇ ತಡ. ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಮೇಲ್ಗಡೆ ನಿಂತ್ಕೊಂಡು ಅಂಶ ಒಂದೊಂದು ಅಂಶ ದೇವತೆಗಳ ಅಂಶ ಇಲ್ಲ ಅವತಾರ ಮಾಡಿದೆ, ಇನ್ನೊಂದು ಅಂಶದಿಂದ ದೇವತೆಗಳೆಲ್ಲ ಅಲ್ಲೇ ಇದ್ದಾರೆ. ಹಾಗಾಗಿ ಆ ಎಲ್ಲ ದೇವತೆಗಳು ಕುಸುಮವೃಷ್ಟಯ, ಅದ್ಭುತವಾದ ದೇವಲೋಕದ ಕುಸುಮಗಳನ್ನ ಭಗವಂತ ಅವತಾರ ಮಾಡಿದಾಗ ಅವನ ಮೇಲೆ ಸುರಿದ್ರಂತೆ. ಸುರಿದು ಜಯ ಆಗಲಿ ಅಂತ ಭಗವಂತನಿಗೆ ಘೋಷಣೆ ಮಾಡ್ತಾರೆ. ಇದೆಲ್ಲ ದೇವತೆಗಳೇ ಮಾಡ್ತಾರೆ. ನಾವು ಮಾಡದೇ ಇದ್ದರೆ ಹೇಗಾಗುತ್ತೆ? ಪ್ರತಿ ಬಾರಿಯೂ ಬರುವಂಥದ್ದಲ್ಲ. ವರ್ಷಕ್ಕೆ ರಾಮನವಮಿಯ ಆಚರಣೆ, ಕೃಷ್ಣಾಷ್ಟಮಿಯ ಆಚರಣೆ ಎರಡೂ ಕೃಷ್ಣಾಷ್ಟಮಿಯಂತೆಯೇ ರಾಮನವಮಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಮಗೆ ರಾಮನವಮಿಯ ದಿವಸ ಬೆಳಗ್ಗೆ ರಾಮನಿಗೊಂದು ಅರ್ಘ್ಯ ಕೊಡುವ ಸಂಪ್ರದಾಯ ಅದು ನಮ್ಮಲ್ಲಿ ಬಿಟ್ಟು ಹೋಗಿದೆ. ಕೃಷ್ಣಾರ್ಘ್ಯ ಕೊಡ್ತೀವಿ ನಾವು, ರಾಮನಿಗೆ ಅರ್ಘ್ಯನೇ ಕೊಡೋದಿಲ್ಲ. ಆದರೆ ರಾಮನಿಗೂ ಅರ್ಘ್ಯವನ್ನ ಕೊಡಬೇಕು. ಕೌಸಲ್ಯ ಗರ್ಭಸಂಭೂತಂ ಅಂತ ಆ ಶ್ಲೋಕ ಹೇಳಿ ರಾಮನಿಗೂ ಅರ್ಘ್ಯ ಕೊಟ್ಟು ಆಮೇಲೇನೆ ಊಟ ಮಾಡ್ಲಿಕ್ಕೆ ಅವಕಾಶ ಇರೋದು. ಆದರೆ ಇವತ್ತು ನರಸಿಂಹ ಜಯಂತಿ, ವಾಮನ ಜಯಂತಿ, ಹಯಗ್ರೀವ ಜಯಂತಿ ಆ ಎಲ್ಲ ಹೇಳ್ತಾರೆ. ಆದರೆ ಇದು ಪ್ರಧಾನವಾಗಿ ಆಚಾರ್ಯರು ಇದನ್ನ ಉಲ್ಲೇಖ ಮಾಡಿ ರಾಮನವಮಿಯೂ ಅರ್ಘ್ಯ ಕೊಡಬೇಕು, ಕೃಷ್ಣಾಷ್ಟಮಿಯಂದು ಕೃಷ್ಣನಿಗೂ ಅರ್ಘ್ಯ ಕೊಡಬೇಕು. ಅದು ಸಮಯಕ್ಕೆ ಕೊಡಬೇಕು. ಸಮಯಕ್ಕೆ ಕೃಷ್ಣಾಷ್ಟಮಿಯಲ್ಲಿ, ಇಲ್ಲಿ ರಾಮನವಮಿಯಲ್ಲಿ ನಮ್ದು ಪೂಜೆ ಎಲ್ಲ ಆದ್ಮೇಲೆ ಒಂದು ಅರ್ಘ್ಯ ಕೊಡೋದು ಅಂತ ಶಂಕದಿಂದ ಇದೆ ಅಷ್ಟೇ. ಆದ್ರೆ ಕೃಷ್ಣಾಷ್ಟಮಿಯಲ್ಲಿ ಸಮಯಕ್ಕೆ ಅರ್ಘ್ಯ ಕೊಡಬೇಕು. ಅದಕ್ಕೆ ಮಹತ್ವ. ಯಾಕೆಂದ್ರೆ ಇಲ್ಲಿ ದೇವರ ಅವತಾರ ಮಾಡಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಹೊರತು ಆಯ್ತು ಹೇಗಿದ್ರು ಬರ್ತಾನೆ ನೋಡ್ಕೊಳ್ಳೋಣ, ಹೇಗಿದ್ರು ಬೆಳಗ್ಗೆನೂ ಸಿಗ್ತಾನೆ ದೇವರು ಅಂತ ಮಾಡಿದ್ದಲ್ವೇ ಅಲ್ಲ. ಅದರಿಂದ ಸಮಯಕ್ಕೆ ಮಹತ್ವ. ಸಮಯ ಹಿಡ್ಕೊಂಡು ಆ ಜಯಂತಿ ನಿರ್ಣಯವನ್ನ ಬರೆದು ಅದರಲ್ಲೆಲ್ಲ ಇಷ್ಟೆಲ್ಲ ಕೊಟ್ಟಾಗಲೂ ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ ಸಮಯಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಆ ಸಮಯಕ್ಕೆ ದೇವರು ಬರ್ತಾನೆ ಎಂದಾಗ ಆ ಸಮಯದಲ್ಲೇ ಅರ್ಘ್ಯ ಪ್ರದಾನವನ್ನ ಮಾಡಿ ಪೂಜೆಯನ್ನು ಮಾಡಿ ವೈಭವದಿಂದ ಕಾಯ್ತಾ ಇರೋದು ಅದು ನಮ್ಮ ಕರ್ತವ್ಯ ಅಂತ. ಅದರಿಂದ ಅವರು ಕೊನೆ ತನಕ ಯೋಗೇಶ್ವರ ಯೋಗ ಸಂಭವಾಯ ಅಂತ ಕೊನೆಗೆ ಏನು ಮಂತ್ರ ಹೇಳ್ತೇವೆ ನಾವು, ಅಲ್ಲಿ ತನಕವೂ ಆಚಾರ್ಯರು ಎಲ್ಲವನ್ನೂ ಬರ್ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅಷ್ಟು ಮಹತ್ವ ಇದೆ. ನಮಗ ಸಿಗುವ ಅತ್ಯಂತ ಹತ್ತಿರದ ರೂಪ ಅದು ಕೃಷ್ಣನ ರೂಪ. ಹಾಗಾಗಿ ನಾವು ಆ ಕೃಷ್ಣನ ಉಪಾಸಕರು. ಕಲಿಯುಗದಲ್ಲಿ ಎರಡು ವಾಸಿಷ್ಠ ಕೃಷ್ಣ ಪ್ರಭವವು ತತ್ರಾಪಿ ವೀರ್ಯದವು ಅಂತ ಕಲಿಯುಗದಲ್ಲಿಯೂ ಇವತ್ತಿಗೂ ಬಹಳ ಶಕ್ತಿಯುತವಾದ ಎರಡು ಮಂತ್ರಗಳು ಅಂದರೆ ಒಂದು ವೇದವ್ಯಾಸ ಮಂತ್ರ, ಇನ್ನೊಂದು ಕೃಷ್ಣ ಮಂತ್ರ. ಅದು ಇವತ್ತಿಗೂ ಅಷ್ಟು ಶಕ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ಕೃಷ್ಣ ಮಂತ್ರ, ಕೃಷ್ಣನ ಉಪಾಸನೆ ಅದನ್ನು ನಮಗೆ ಅವಶ್ಯವಾದ ಕರ್ತವ್ಯ. ಅದಕ್ಕೆ ಕೃಷ್ಣನನ್ನ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿ
ಇವತ್ತಿಗೂ ಎಲ್ಲ ಯತಿಗಳಿಗೂ ಇರ್ಬೋದು, ಎಲ್ಲ ಸಾಮಾನ್ಯ ಮನುಷ್ಯರು ಎಲ್ಲರೂ ಯಾರ್ಯಾರಿದ್ದಾರೆ ಅವರೆಲ್ಲರದ್ದೂ ಕರ್ತವ್ಯ ಅನ್ನುವ ರೀತಿಯಲ್ಲಿ ಆ ಸಮಯಕ್ಕೆ ಮಹತ್ವವನ್ನು ಕೊಟ್ಟು ದಯಶಬ್ದ ಸ್ತೂರ್ಯ ಶಬ್ದಾ, ಆ ಸಮಯದಲ್ಲಿ ಎಲ್ಲ ಬ್ರಹ್ಮಾದಿ ದೇವತೆಗಳು ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆಮೇಲೆ ಅನಂತ ಪರ್ಯಂಕ ಪರಿಚರ್ಯಾರ್ಥ ಮೀಶಿತು ಸರ್ಪೇಭೇಜನಿ ಸೌಮಿತ್ರಿ ಕುಲೀರೇ ಅಭ್ಯುತಿತೆ ರವೌ. ಆಮೇಲೆ ಯಾವಾಗ ಹುಟ್ಟಿದ್ದು, ಲಕ್ಷ್ಮಣ ಹುಟ್ಟಿದ್ದು ಯಾವಾಗ ಅಂತ ಇಲ್ಲಿ ರಾಮಚಂದ್ರ ದೇವರದ್ದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ, ಆಮೇಲೆ ಯಾವಾಗ ರವಿ ಕರ್ಕಾಟಕ ರಾಶಿಯಲ್ಲಿ ಇದ್ನೋ ಆಶ್ಲೇಷ ನಕ್ಷತ್ರ ಇದ್ದಾಗಲೇನೆ ಯಾರು ಲಕ್ಷ್ಮಣ ಅವತಾರವನ್ನು ಮಾಡಿತ್ತು. ಲಕ್ಷ್ಮಣ ಹುಟ್ಟಿದ್ದು ಆಶ್ಲೇಷ ನಕ್ಷತ್ರದ ಸಂದರ್ಭದಲ್ಲಿ, ಆಷಾಢ ಮಾಸದಲ್ಲಿ ಲಕ್ಷ್ಮಣ ಹುಟ್ಟಿದ್ದು. ಆಷಾಢ ಮಾಸದ ಆಶ್ಲೇಷ ನಕ್ಷತ್ರದಲ್ಲಿ, ಅಂದರೆ ರಾಮಚಂದ್ರ ದೇವರಿಗೂ ಲಕ್ಷ್ಮಣನಿಗೂ 4 ತಿಂಗಳು ವ್ಯತ್ಯಾಸ ಇದೆ. ಮೊದಲು ರಾಮಚಂದ್ರ ದೇವರು ಅವತಾರ ಮಾಡಿದರು, ಅದು ಯಾವಾಗ ಚೈತ್ರದಲ್ಲಿ, ಆಮೇಲೆ ವೈಶಾಖ ಜ್ಯೇಷ್ಠ ಆಷಾಢದಲ್ಲಿ 4ನೇ ತಿಂಗಳಲ್ಲಿ ಆಶ್ಲೇಷ ನಕ್ಷತ್ರ ಇದ್ದಾಗ ಆವಾಗ ಲಕ್ಷ್ಮಣ ತಾನು ಸುಮಿತ್ರಾದೇವಿಯಲ್ಲಿ ಹುಟ್ಟುತ್ತಾನೆ. ಚಕ್ರಾಯುಧಸ್ಯ ಚಕ್ರಂ, ಯಾರದು? ಅನಂತ ಪರ್ಯಂಕ. ಶೇಷದೇವರ ನಕ್ಷತ್ರ ಆಶ್ಲೇಷವೇ ಆದ್ದರಿಂದ ಅನಂತ ಪರ್ಯಂಕ, ದೇವರ ಪರ್ಯಂಕ ಹಾಸಿಗೆ, ಅದೇ ಆ ಹಾಸಿಗೆ ಶೇಷ, ಆ ಶೇಷದೇವರೇನೆ ಲಕ್ಷ್ಮಣನಾಗಿ ಅವತಾರ ಮಾಡ್ತಾರೆ. ಚಕ್ರಾಯುಧಸ್ಯ ಚಕ್ರಂ ದೈತ್ಯ ಚಕ್ರ ವಿಧಾರಣಂ, ಭಗವಂತನ ಚಕ್ರಾಯುಧ, ಆ ಚಕ್ರಾಯುಧಕ್ಕೆ ಅಭಿಮಾನಿಯಾಗಿರುವಂತಹ ಮನ್ಮಥ, ಆ ಮನ್ಮಥನೇ ತಾನು ಪುಷ್ಯ ಮಾಸದಲ್ಲಿ ಅಥವಾ ಪುಷ್ಯ ನಕ್ಷತ್ರದಲ್ಲಿ ಅಂತ ಅರ್ಥ, ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿಯ ಮಗನಾಗಿ ಭರತನಾಗಿ ಹುಡ್ತಾನೆ. ಪುಷ್ಯ ನಕ್ಷತ್ರ ಭರತನದ್ದು, ಆಶ್ಲೇಷ ನಕ್ಷತ್ರ ಲಕ್ಷ್ಮಣನದ್ದು, ಪುನರ್ವಸು ನಕ್ಷತ್ರ ರಾಮಚಂದ್ರ ದೇವರದ್ದು. ಹಾಗಾಗಿ ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಪುಷ್ಯ ಮಾಸ ಅಂತಲೂ ಕೆಲವರು ಹೇಳ್ತಾರೆ ಅಂತ, ಅದು ನಿಶ್ಚಯ ಅಲ್ಲ. ಪುಷ್ಯ ಮಾಸ ಅಂದ್ರೆ ಮತ್ತೆ ಜನವರಿ ತನಕ ಹೋಗಬೇಕು, ಅಂದ್ರೆ ಇಲ್ಲಿ ಆಗಸ್ಟ್ ಅಲ್ಲಾದ್ರೆ ಅಲ್ಲಿಗೆ ಜನವರಿಯಲ್ಲಿ ಮತ್ತೆ ಭರತ ಕೈಕೇಯಿಯಲ್ಲಿ ಹುಟ್ಟಿದ್ದು ಅಂತ, ಅಥವಾ ಪುಷ್ಯ ನಕ್ಷತ್ರದಲ್ಲಿ ಅಂತ ಇಟ್ಟುಕೊಂಡು ಕೆಲವರು ಹೇಳೋದಿದೆ. ಯಾಕೆ ಈ ವಿಚಾರ ಇಲ್ಲಿ ಇಷ್ಟು ವಿಚಾರ ಮಾಡ್ತಾರೆ ಅಂದ್ರೆ, ಒಂದು ದೊಡ್ಡ ಗೊಂದಲ ಇದೆ, ಅದು ದೊಡ್ಡ ವಿಚಾರ. ಅದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಈ ಕ್ರಮನೇ ತಪ್ಪು ಅಂತ. ಕ್ರಮದಲ್ಲಿ ವ್ಯತ್ಯಾಸ ಇದೆ, ಯಾರು ದೊಡ್ಡವರು ಯಾರು ಚಿಕ್ಕವರು, ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಹೇಳಬೇಕು, ಅದು ಈ ತರ ಆಗೋಲ್ಲ ಅಂತ ಒಂದು ವಾದ ಇದೆ. ಹಾಗಾಗಿ ಅದು ವಿಸ್ತಾರವಾದ ವಾದ, ಅದು ಯಾರು ಕೊನೆಗೆ ಅಂತ ತೀರ್ಮಾನವನ್ನು ಹೇಳ್ತಾರೆ ಮುಂದೆ. ಹಾಗಾಗಿ ಇದರ ಬಗ್ಗೆ ಇಷ್ಟೆಲ್ಲ ಅವರು ವಿಚಾರ ಮಾಡಿ ನಾರಾಯಣ ಪಂಡಿತಾಚಾರ್ಯ ಅದರ ಬಗ್ಗೆ ಹೇಳ್ತಾರೆ. ಆದ್ದರಿಂದ ಚಕ್ರಾಯುಧ, ಭಗವಂತನ ಚಕ್ರಾಯುಧವೇ ಅದು, ಅದಕ್ಕೆ ಅಭಿಮಾನಿಯಾದ ಮನ್ಮಥ ಅವನೇ ಭರತನಾಗಿ ಪುಷ್ಯ ನಕ್ಷತ್ರದಲ್ಲಿ ಅವತಾರ ಮಾಡಿದ್ದಾನೆ. 6 ತಿಂಗಳಾದ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ 6 ತಿಂಗಳು ಅಂದ್ರೆ ಅಲ್ಲಿಗೆ ಅದು ಜನವರಿಯೇ, ನಮ್ಮ ಪ್ರಕಾರ ಪುಷ್ಯ ಮಾಸಕ್ಕೆ ಅಲ್ಲಿಗೆ ಹೋಗುತ್ತಾದ್ರಿಂದ ಆವಾಗ ಭರತ ಹುಟ್ಟಿದ್ದು ಅಂತ ಒಂದು ಪಕ್ಷ ಇದೆ. ಇನ್ನು ದೇವದ್ವಿಡ್ ಜನಜನ್ಯಜ್ಞ ಪಂಚಜನ್ಯೋಪ್ಯಜನ್ಯಥ ಸುಮಿತ್ರಾಯ ಸುತತ್ವೇನ ಸ್ವಾಮಿನ ಸೇವನೇಚ್ಛಯ. ಆಮೇಲೆ ದೇವದ್ವಿಡ್ ಜನ, ಅವರು ಚೆನ್ನಾಗಿ ಹೇಳ್ತಾರೆ, ದೇವದ್ವಿಡ್ ಜನ ಯಾರು ಅಂತ. ದೇವತೆಗಳನ್ನ ದ್ವೇಷ ಮಾಡುವ ಜನ ಯಾರು? ದೈತ್ಯರೇ. ದೇವತೆಗಳನ್ನ ದ್ವೇಷ ಮಾಡತಕ್ಕಂಥವ್ರು ದೇವದ್ವಿಡ್ ಜನ ಅಂದ್ರೆ ದೈತ್ಯರು. ಅದರನ್ನ ಸಂಹಾರ ಮಾಡುವಂಥದ್ರಲ್ಲಿ ಒಳ್ಳೆಯ ಸಮರ್ಥ ಯಾವುದು ಅಂದ್ರೆ ಅದು ಶಂಖ. ಯಾಕೆ? ನಮಗೆ ಗೊತ್ತಿದೆ, ನಾವು ಪೂಜೆ ಮಾಡ್ತಾ ಹೇಳ್ತೇವೆ ಅದನ್ನು. ಗರ್ಭ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ. ಪಾಂಚಜನ್ಯದ ಧ್ವನಿಗೆ ದೈತ್ಯರ ಸ್ತ್ರೀಯರೇನು ಗರ್ಭದ ಒಳಗಡೆ ಧರಿಸಿರ್ತಾರೆ ಮಕ್ಕಳನ್ನ, ಅಲ್ಲೇ ಸತ್ತು ಹೋಗ್ತಾ ಉಂಟು. ಹುಟ್ಟಿದ ಮೇಲೆ ತಾನೇ ದ್ವೇಷ ಮಾಡೋದು, ಹುಟ್ಲಿಕ್ಕೆ ಬಿಡೋಲ್ಲ, ಅಷ್ಟು ಸಾಮರ್ಥ್ಯ ಅದು ಪಾಂಚಜನ್ಯಕ್ಕಿದೆ. ಹಾಗಾಗಿ ದೇವದ್ವಿಡ್ ಜನಜನ್ಯಜ್ಞ ಅಂತ ಅದನ್ನು ಕರೀತಾರೆ. ಹುಟ್ಲಿಕ್ಕೆ ಬಿಡೋಲ್ಲ ದೈತ್ಯರನ್ನ. ಒಂದ್ಸತಿ ಪಾಂಚಜನ್ಯದ ಧ್ವನಿ ಆದ್ರೆ ದೈತ್ಯರ ಸ್ತ್ರೀಯರ ಗರ್ಭದ ಒಳಗಡೆ ಇರುವಂತಹ ಮಕ್ಕಳೆಲ್ಲ ಹಾಗೆ ಸತ್ತು ಹೋಗ್ತಾರೆ. ಅಂತಹ ಪಾಂಚಜನ್ಯಕ್ಕೆ ಅಭಿಮಾನಿಯಾಗಿರುವಂತಹ ಆ ಪಾಂಚಜನ್ಯ ಅಭಿಮಾನಿಯೇ ತಾನು ಮುಂದೆ ಶತ್ರುಘ್ನನಾಗಿ ಅವತಾರವನ್ನು ಮಾಡ್ತಾರೆ. ಹೀಗೆ 4 ಜನ. ಯಾರಿವರೆಲ್ಲ ಅಂದರೆ ಭಗವಂತನ ನಾವೇನು ವಾಸುದೇವ ರೂಪ, ಅದು ಮೋಕ್ಷಪ್ರದ ರೂಪ ರಾಮಚಂದ್ರ ದೇವರದ್ದು. ಆಮೇಲೆ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ನಾರಾಯಣ ಅಂತ ನಾವೇನು ಹೇಳ್ತೇವೆ, ಆ 4
ಜನರೇ, ಆ 4 ಭಗವಂತನ ವಿಶೇಷ ಸನ್ನಿಧಾನೋಪೇತರಾಗಿ ಇವರೆಲ್ಲ ಆ ದಶರಥನ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅದರಿಂದ ಪರಮ ಸಂತೋಷ ಅವನಿಗೆ. ಅಪುತ್ರ ಪ್ರಾಪ್ಯ ಸತ್ಪುತ್ರಾನ್ ಮಗ್ನ ಆನಂದ ವಾರಿಧೌ ಕೃತ್ಯಾಂತರಂ ನೃಪೋ ನಾವೈ ನಿಧಿಂ ಲಬ್ದೇವ ನಿರ್ಧನ ದುಡ್ಡೇ ಇಲ್ಲ, ದೊಡ್ಡ ನಿಧಿಯೇ ಸಿಕ್ಬಿಟ್ಟಿದೆ ಅಂದವನಿಗೆ ಮಕ್ಕಳಿಲ್ಲ ಅಂತ ಇದ್ದ. ಎಂಥ ಮಕ್ಕಳಿದು! ಸಾಕ್ಷಾತ್ ಭಗವಂತನ ಎಲ್ಲ ರೂಪಗಳು ಅವನ ಮನೆಗೆ ಬಂದು ನೆಲೆಸಿದೆ. ಅಂತಹ ಪುಣ್ಯವನ್ನು ದಶರಥ ತಾನು ಅನೇಕ ವರ್ಷಗಳಿಂದ ಅದನ್ನು ಮಾಡಿ, ಆ ಪುಣ್ಯ ಪ್ರಭಾವದಿಂದ ದೇವತೆಗಳ, ಋಷಿಗಳ, ಕುರುಗಳ ಅನುಗ್ರಹದಿಂದ ಭಗವಂತನೇ ಅವರ ಮನೆಯಲ್ಲಿ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ.